So today let us study about the impact of information communication technology in social, cultural and economic. ಮಾಹಿತಿ ಸಂವಹನ ತಂತ್ರಜ್ಞಾನದ ಪರಿಣಾಮ ಯಾವ ಯಾವ ಕ್ಷೇತ್ರಗಳಲ್ಲಿ ಅಂತಂದ್ರೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಇದರ ಪರಿಣಾಮ. Here impact means you have to highlight good points as well as the bad points of the information communication technology in the field of social, cultural and economic. ಇಂಪ್ಯಾಕ್ಟ್ ಅಂತಂದ್ರೆ ಪರಿಣಾಮ ಅಂತ ಹೇಳಿ. ಪರಿಣಾಮ ಅಂದ್ರೆ ಅದು ಒಳ್ಳೆಯ ಪರಿಣಾಮನೂ ಇರ್ಬೋದು ಮತ್ತು ಕೆಟ್ಟ ಪರಿಣಾಮನೂ ಸಹ ಇರ್ಬೋದು. ಒಳ್ಳೆಯ ಪರಿಣಾಮ ಹಾಗೂ ಕೆಟ್ಟ ಪರಿಣಾಮ ಎದರ ಮೇಲೆ? ಮಾಹಿತಿ ಸಂವಹನ ತಂತ್ರಜ್ಞಾನ ಸಾಮಾಜಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಆರ್ಥಿಕ ಕ್ಷೇತ್ರ. Social, cultural and economic. These all fields are very much interrelated and interdependent also. ಇವು ಮೂರು ಕ್ಷೇತ್ರಗಳು ಯಾವುದು ಅಂತಂದ್ರೆ ಸಾಮಾಜಿಕ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಒಂದಕ್ಕೊಂದು ಪೂರಕವಾದಂತಹ ವಿಷಯಗಳು, ಒಂದನ್ನೊಂದು ಅವಲಂಬಿಸಿ ಅಂತ ಹೇಳ್ಬೋದು. ಇದರಲ್ಲಿ ಏನಾಯ್ತು, ಇದರಲ್ಲಿ ಏನೇನ್ ಚೇಂಜಸ್ ಆಯ್ತು, ICT ನಾವು ಅದನ್ನ ಉಪಯೋಗ ಮಾಡೋದ್ರಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಏನೇನು ಬದಲಾವಣೆ, ಇದರ ಪರಿಣಾಮ ಏನಾಯ್ತು ಅಂತ ಹೇಳಿ ನಾವೀಗ ನೋಡೋಣ. Do you tell me, can we lead the life without ICT, without using the ICT, without using the electricity or smartphone or television? Can we lead the life? Can we think? No ma'am. Why no? ನಾವು ಜೀವನ ನಡೆಸ್ಲಿಕ್ಕೆ ಸಾಧ್ಯದನ? ಈ ಒಂದು ದೂರದರ್ಶನ ಬಿಟ್ಟು, ಸ್ಮಾರ್ಟ್ ಫೋನ್ಸ್ ಬಿಟ್ಟು, ಮತ್ತೆ ನಮಗೆ ವಿದ್ಯುತ್ ಶಕ್ತಿ ಬೇಡ ಅಂತ ಇವು ಮೂರುಗಳನ್ನ ಬಿಟ್ಟು ನಾವು ಸರಿಯಾದಂತ ಒಂದು ಜೀವನ ನಡೆಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಆಗುತ್ತೋ ಇಲ್ಲೋ? ನೋ ಮೀನ್ಸ್ ಇಟ್ ಇಸ್ ಹೈಲಿ ಇಂಪಾಸಿಬಲ್. ನಾವು ಇದನ್ನಂತ ಸ್ವಲ್ಪ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ಬೋದು. ಯಾವ್ಯಾವ್ದ ಮೇಲೆ? ಫಸ್ಟ್ ಐ ವಿಲ್ ಬಿಕಾಸ್ ಟೆಕ್ನಾಲಜಿ ನಮಗೆ ಬೇಕೇ ಬೇಕು, ತಂತ್ರಜ್ಞಾನ ಬೇಕು. ಯಾಕೆ ಬೇಕು ತಂತ್ರಜ್ಞಾನ? ಫಾರ್ ಟು ಲೀಡ್, ಟೆಕ್ನಾಲಜಿ ಮೇಡ್ ಅಸ್ ಅವರ್ ಲೈಫ್ ವೆರಿ ಲಕ್ಸುರಿಯಸ್ ಅಂಡ್ ವೆರಿ ಕಂಫರ್ಟೇಬಲ್ ಲೈಫ್. ನಾವು ತಂತ್ರಜ್ಞಾನನ ಬಳಸೋದ್ರಿಂದ ನಮ್ಮ ಲೈಫ್ ನಮ್ಮ ಒಂದು ಜೀವನ ಏನಾಗಿದೆ ಅಂದ್ರೆ ಬಹಳ ಸುಖದಾಯಕ ಮತ್ತು ಆರಾಮದಾಯಕವಾದಂತಹ ನಾವು ಜೀವನವನ್ನ ನಡೆಸ್ತಾ ಇದ್ದೀವಿ. ಯಾಕಂದ್ರೆ ನಾವು ಏನ್ ಬಳಸ್ತಾ ಇದ್ದೀವಿ ಅಂತಂದ್ರೆ ತಂತ್ರಜ್ಞಾನವನ್ನ ಬಳಸ್ತಾ ಇದ್ದೀವಿ. ನೆಕ್ಸ್ಟ್, ಪಾಸಿಟಿವ್ ಇಂಪ್ಯಾಕ್ಟ್ ಇನ್ ಸೋಷಿಯಲ್, ಕಲ್ಚರಲ್ ಅಂಡ್ ಎಕನಾಮಿಕ್. ಈ ಮೂರು ಕ್ಷೇತ್ರಗಳಲ್ಲಿ ಏನೇನು ಬದಲಾವಣೆ ಆಯ್ತು? ಇಂಪ್ಯಾಕ್ಟ್ ಇನ್ ಸೋಷಿಯಲ್, ಕಲ್ಚರಲ್ ಅಂಡ್ ಎಕನಾಮಿಕ್. ಪಾಸಿಟಿವ್ ಧನಾತ್ಮಕವಾದಂತಹ ಪರಿಣಾಮ ಏನಾಯ್ತು? ಫಸ್ಟ್ ಒನ್, ಎಜುಕೇಶನ್. ಇಂದ ಶಿಕ್ಷಣದಲ್ಲಿ ಏನೇನ್ ಬದಲಾವಣೆ ಆಯ್ತು ನೀವು ಹೇಳ್ರಿ. ತಂತ್ರಜ್ಞಾನ ಏನ್ ಬಳಸ್ತಾ ಇದೀವಿ ನಾವು ಶಿಕ್ಷಣದಲ್ಲಿ? ನಿಮಗೆ ಮಲ್ಟಿಮೀಡಿಯಾ ಕ್ಲಾಸ್ ಹೇಳ್ಬೇಕಾದ್ರೆ ಹೇಳ್ರಿ. Audio visual aids. Using the audio visual aids. Next, Smart boards. Very good, Taisin. Then ಉಳಿದವರು? Yes, Chaitra. Extra information from the computer, internet. Yeah, extra information. Apart from the books. Okay. To gain extra information from the internet. Okay, Chaitra. Next, any other? So in the education we are students, it help us the students to attend the online courses. the online ಕೋರ್ಸ್ಗಳನ್ನು ಸಹ ನೀವೇನ್ ಮಾಡ್ಬೋದು. Then it gives the it help us in the teaching learning process. So teacher can conduct the online learning, online classes. ಆನ್ಲೈನ್ ಅಂತಂದ್ರೆ ಈಗ ಏನ್ ತರಗತಿಗಳನ್ನ ತಗೊಳ್ತಾ ಇದ್ದೀನಿಲ್ಲ, ಇದು ಎದ್ರ ಮುಖಾಂತರ ಅಂದ್ರೆ ಇಟ್ ಈಸ್ ಇಂಪ್ಯಾಕ್ಟ್ ಆಫ್ ಟೆಕ್ನಾಲಜಿ. ತಂತ್ರಜ್ಞಾನ ಒಂದು ಪರಿಣಾಮದ ಮುಖಾಂತರ ನಾ ಏನ್ ಮಾಡ್ತಾ ಇದೀನಿ. ಸೊ ಇಟ್ ಮೇಡ್ ಅಸ್ ಟು ಟೇಕ್ ದ ಆನ್ಲೈನ್ ಕ್ಲಾಸಸ್. ಇದ್ರ ಮುಖಾಂತರ ನಾವ್ ಏನ್ ಮಾಡ್ತಾ ಇದ್ದೀವಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತೆ ಇದ್ರ ಮುಖಾಂತರ ನಾವು ಆನ್ಲೈನ್ ಕ್ಲಾಸ್ಗಳನ್ನ ತಗೊಳ್ತಾ ಇದ್ದೀವಿ. ದೆನ್ ವಿ ಆರ್ ಯೂಸಿಂಗ್ ದ ವೆರಿ ಅಡ್ವಾನ್ಸ್ಡ್ ಮಟೀರಿಯಲ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಬಹಳ ತಂತ್ರಜ್ಞಾನ ಆಧಾರಿತವಾದಂತಹ ಉಪಕರಣಗಳನ್ನು ಬಳಸ್ತಾ ಇದ್ದೀವಿ. ಯು ಆರ್ ಯೂಸಿಂಗ್ ದ ಸ್ಮಾರ್ಟ್ ಬೋರ್ಡ್ಸ್ ಅಂಡ್ LCD ಇನ್ ದ ಎಜುಕೇಶನ್. ಸೊ
ತಂತ್ರಜ್ಞಾನ ಬಳಸೋದ್ರಿಂದ ದ ಲರ್ನಿಂಗ್ ವಿಲ್ ವೆರಿ ಕ್ವಿಕ್ ಅಂಡ್ ಫಾಸ್ಟರ್ ಅಮಂಗ್ ದ ಲರ್ನರ್ಸ್. ವಿದ್ಯಾರ್ಥಿಗಳಲ್ಲಿ ಕಲಿಕೆ ಏನಾಗ್ತಾ ಇದೆ ಅಂದ್ರೆ ಇಟ್ ಇಸ್ ಬಿಕಮ್ ವೆರಿ ಫಾಸ್ಟ್. ಅತಿ ವೇಗವಾಗಿ ವಿದ್ಯಾರ್ಥಿಗಳು ತಿಳ್ಕೊತಾ ಇದ್ದಾರೆ. ದೇ ಆರ್ ಯೂಸಿಂಗ್ ದೇರ್ ಮೋರ್ ಸೆನ್ಸರಿ ಆರ್ಗನ್ಸ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅವರು ಹೆಚ್ಚು ಇಂದ್ರಿಯಗಳನ್ನ ಬಳಸ್ಕೊತಾ ಇದ್ದಾರೆ. ಯಾಕಂದ್ರೆ ದೇ ವಿಲ್ ಸಿ, ದೇ ವಿಲ್ ಡಿಸ್ಕಸ್ ಅಂಡ್ ದೆನ್ ದೇ ವಿಲ್ ಟಾಕ್ ವಿತ್ ಈಚ್ ಅದರ್. ಅವರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಅದನ್ನ ಹೆಚ್ಚು ಮಾಹಿತಿಗಳನ್ನು ತಿಳ್ಕೊತಾ ಇದ್ದಾರೆ ಬೈ ಯೂಸಿಂಗ್ ದ ಮಲ್ಟಿ ಸೆನ್ಸರಿ ಆರ್ಗನ್, ದೆನ್ ಬೈ ಯೂಸಿಂಗ್ ದ ಮಲ್ಟಿ ಮೀಡಿಯಾ ಆಲ್ಸೋ. ಬಹು ಮಾಧ್ಯಮಗಳನ್ನು ಬಳಸೋ ಮುಖಾಂತರ ಅವರು ವಿದ್ಯಾರ್ಥಿಗಳಲ್ಲಿ ಕಲಿಕೆ ಇವತ್ತು ಏನಾಗ್ತಾ ಇದೆ, ಜಾಸ್ತಿ ಹೆಚ್ಚಾಗಿ ಆಗ್ತಾ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಸೆಕೆಂಡ್ ಒನ್, ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅಂತಂದ್ರೆ ಸಂವಹನ. ಸೊ ಟೆಕ್ನಾಲಜಿ ಮೇಡ್ ಅಸ್ communication is very easy and very fast and very cheaper also. So through the smartphones we can communicate the any person in the world. ಸಂವಹನ ಈ ಮಾಹಿತಿ ಸಂವಹನ ತಂತ್ರಜ್ಞಾನ ಮುಖಾಂತರ ನಾವು ಸಂವಹನವನ್ನ ನಾವು ವೇಗವಾಗಿ, ಅತಿ ಶೀಘ್ರವಾಗಿ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂತಹ ವ್ಯಕ್ತಿಯನ್ನ ನಾವು ಸಂಪರ್ಕಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಸರಳವಾಗಿದೆ, ತಂತ್ರಜ್ಞಾನ ಆಧಾರವಾಗಿದ್ದರಿಂದ ಬಹಳ ಸರಳ ಮತ್ತು ಕಡಿಮೆ ವೆಚ್ಚದಲ್ಲಿ ನಾವೇನ್ ಮಾಡ್ತೀವಿ, ಒಬ್ಬ ವ್ಯಕ್ತಿಯನ್ನ ಸಂವಹನ ಮಾಡಬಹುದು. ನೆಕ್ಸ್ಟ್, ಇನ್ ದ ಬ್ಯಾಂಕಿಂಗ್. ಇನ್ ದ ಬ್ಯಾಂಕಿಂಗ್ ಆಲ್ಸೋ more facilities. What are the facilities now? Internet banking is there. It is available about 24/7. ನೀವು 24 ತಾಸು ಏನ್ ಮಾಡ್ಬೋದು, ಥ್ರೂ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಏನ್ ಮಾಡ್ಬೋದು ಅಂತಂದ್ರೆ, ಆನ್ಲೈನ್ ಮುಖಾಂತರ ನಿಮ್ಮ ವ್ಯವಹಾರಗಳನ್ನ, ಬ್ಯಾಂಕಿಗೆ ಹೋಗ್ಬೇಕೆ ಅಂತೇನಿಲ್ಲ, ನೀವೇನಾದ್ರೂ ಅದನ್ನ ಕ್ಯಾಶ್ ಹಾಕೋದಾಗಿರ್ಬೋದು ಅಥವಾ ಯಾರಿಗಾದ್ರೂ ಬೇರೆಯವರಿಗೆ ಅದನ್ನ ರವಾನಿಸೋದಾಗಿರ್ಬೋದು, ಅದು ಎದ್ರ ಮುಖಾಂತರ ಮಾಡ್ಬೋದು, ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್. ನಿಮ್ಮ ಮೊಬೈಲಲ್ಲಿ ಅದನ್ನ ಏನ್ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಸಮ್ ಬ್ಯಾಂಕ್ಸ್ ಆರ್ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ದೇ ಆರ್ ಗಿವಿಂಗ್ ದ ಸರ್ವಿಸಸ್ ಟು 24/7. ಕೆಲವೊಂದು ಕಮರ್ಷಿಯಲ್ಸ್ ಬ್ಯಾಂಕ್ಸ್ ಇದೆ, ಅದು ನಿಮಗೆ ಯಾವ ರೀತಿ ಸೇವೆಗಳನ್ನ ಕೊಡ್ತದೆ ಅಂತಂದ್ರೆ 24/7, 24 ತಾಸು ಮತ್ತು ವಾರದ 7 ದಿನಗಳು ಸಹ ಲಭ್ಯ, ಅದರ ಸರ್ವಿಸ್ ಏನಿದೆ ಲಭ್ಯ ಇದೆ ಅಂತ ಹೇಳ್ಬೋದು. ಇನ್ ದ ಬ್ಯಾಂಕಿಂಗ್ ದೇ ಆರ್ ಯೂಸಿಂಗ್ ದ ವೆರಿ ಕಂಪ್ಯೂಟರ್ಸ್ ಟು ರೆಕಾರ್ಡ್ ಪರ್ಪಸ್ ಫಾರ್ ದ ಟು ಸೇವ್ ದ ಇನ್ಫಾರ್ಮೇಶನ್ ಇನ್ ದ ಸಿಸ್ಟಮ್. ಮಾಹಿತಿಗಳನ್ನ ಹಾಕ್ಲಿಕ್ಕೂ ಸಹ ಅವ್ರು ಏನ್ ಮಾಹಿತಿಗಳನ್ನ ಎಲ್ಲ ಇದರಲ್ಲಿ ಸ್ಟೋರ್ ಮಾಡಿರ್ತಾರೆ ಸಿಸ್ಟಮ್ ಅಲ್ಲಿ. ಕಂಪ್ಯೂಟರ್ಸ್ ಗಳನ್ನ ಯೂಸ್ ಮಾಡೋ ಮುಖಾಂತರ ಅವ್ರು ಏನ್ ಮಾಡಿರ್ತಾರೆ, ಸೇವ್ ಮಾಡಿರ್ತಾರೆ. ಮತ್ತು in the banking they are providing the smart cards means that credit card and debit card, they are the smart cards. ಅದರಲ್ಲಿ ಎಲ್ಲ ಮಾಹಿತಿ ಇರ್ತದೆ. ಈ ATM ಸಿಸ್ಟಮ್ಸ್ ಇಲ್ಲ, ATM ಅಲ್ಲಿ ನೀವೇನ್ ಮಾಡ್ತೀರಿ, ಹಣವನ್ನ ಹಾಕೋದಾಗಿರ್ಬೋದು, ಆಮೇಲೆ ಹಣವನ್ನ ತೆಗೆದುಕೊಳ್ಳೋದಾಗಿರ್ಬೋದು, ATM ಮುಖಾಂತರ ಮಾಡ್ತೀರಿ. ಅಂದ್ರೆ ವಾಟ್ ಈಸ್ ದ ಲಾಂಗ್ ಫಾರ್ಮ್ ಆಫ್ ATM? teller machine. ವೆರಿ ಗುಡ್, ಆಟೋಮೆಟಿಕ್ ಟೆಲ್ಲರ್ ಮಷಿನ್. ATM ಮುಖಾಂತರ ಏನ್ ಮಾಡ್ತೀರಿ, ನಿಮ್ಗೆ ಡೆಬಿಟ್ ಕಾರ್ಡ್, ATM ಕಾರ್ಡ್ ಯೂಸ್ ಮಾಡೋ ಮುಖಾಂತರ ನೀವೇನ್ ಮಾಡ್ತೀರಿ, ಹಣವನ್ನ ತಗೊಳ್ತೀರಿ ಮತ್ತು ಹಣವನ್ನ ಹಾಕೋಬಹುದು ಆಗಿರ್ಬೋದು. ಅದನ್ನೇ ಎಲ್ಲ ಫೆಸಿಲಿಟೀಸ್ ಥ್ರೂ ದ ಟೆಕ್ನಾಲಜಿ, ಅಂದ್ರೆ ತಂತ್ರಜ್ಞಾನ ಆಧಾರಿತವಾಗಿ ನಾವೇನ್ ಮಾಡ್ತೀವಿ, ಬ್ಯಾಂಕ್ ಸಿಸ್ಟಮ್ಸ್ ಎಲ್ಲ ಸಾಕಷ್ಟು ಚೇಂಜಸ್, ರಿಫಾರ್ಮ್ಸ್ ಅನ್ನ ನೋಡ್ಬೋದು. ಎಂಟರ್ಟೈನ್ಮೆಂಟ್ ಅಂತಂದ್ರೆ ಮನರಂಜನೆ. ಈಗ ಸೊ ಥ್ರೂ ದ ಹೆಲ್ಪ್ ಆಫ್ ದ ಟೆಕ್ನಾಲಜಿ ಮೋರ್ ಎಂಟರ್ಟೈನ್ಮೆಂಟ್ ಈಸ್ ಪಾಸಿಬಲ್. ಬಹಳ ಮನರಂಜನೆಯನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ ದೂರದರ್ಶನ ಮುಖಾಂತರ. ಇಂದ ಟೆಲಿವಿಷನಲ್ಸ್ ಏನ್ ಮಾಡ್ತೀವಿ ಅಂತಂದ್ರೆ, ವಿ ಆರ್ ಸಬ್ಸ್ಕ್ರೈಬಿಂಗ್ ದ ಪ್ರೈಮ್ ವಿಡಿಯೋ, ನೆಟ್ಫ್ಲಿಕ್ಸ್, ಅದನ್ನ ಹಾಕೊಳ್ಳೋ ಮುಖಾಂತರ ನಾವೇನ್ ಮಾಡ್ತೀವಿ, ಇಟ್ ಗಿವ್ಸ್ ದ ಅನ್ಲಿಮಿಟೆಡ್ ಫಿಲ್ಮ್ ಮೂವೀಸ್. ಅದ್ರ ಮುಖಾಂತರ ನಾವು ಅಸಂಖ್ಯಾತವಾದಂತ ಫಿಲ್ಮ್ಸ್ ಗಳನ್ನ ನೋಡ್ಬೋದು. ಮತ್ತು ನಿಮಗೆ ಏನ್ ಬೇಕಾಗಿರುತ್ತೆ ಎಂಟರ್ಟೈನ್ಮೆಂಟ್, ಯಾವುದೋ ಆರ್ಟ್ ಆಗಿರ್ಬೋದು, ಯಾವುದೋ ಒಂದು ಡ್ರಾಮಾ ಆಗಿರ್ಬೋದು, ಯಾವುದೋ ಒಂದು ಸೀರಿಯಲ್ಸ್ ಆಗಿರ್ಬೋದು, ಎದ್ರ ಮುಖಾಂತರ ನೋಡ್ಬೋದು ಅಂತಂದ್ರೆ ಇಟ್ ಫ್ರಮ್ ದ ಮೀಡಿಯಾ. ಮಾಧ್ಯಮಗಳು, ಸಾಕಷ್ಟು ಮಾಧ್ಯಮಗಳಿದೆ ಇವತ್ತು. ಮೊಬೈಲ್ ಗೇಮ್ಸ್ ಇದೆ, ಅದ್ರ ಮುಖಾಂತರ ನೀವು ಏನ್ ಮಾಡ್ಬೋದು, ಎಂಟರ್ಟೈನ್ಮೆಂಟ್ ಇವತ್ತು ಯಾವ್ದ್ರಲ್ಲಿ ಅಂದ್ರೆ ಎಲ್ಲದ್ರಲ್ಲಿ ನಿಮ್ಗೆ ಏನಾಗ್ತದೆ, ಮನರಂಜನೆ ಸಿಗ್ತದೆ. ದೆನ್ ಟ್ರಾನ್ಸ್ಪೋರ್ಟೇಷನ್ ಅಂತಂದ್ರೆ ಸಾರಿಗೆ ಅಂತ ಹೇಳ್ಬೋದು. ಇವತ್ತು ನಾವು ಟು ಕವರ್ ದ ಸ್ಮಾಲ್ ಡಿಸ್ಟೆನ್ಸ್ ಆಲ್ಸೋ ವಿ ಆರ್ ಯೂಸಿಂಗ್ ಅವರ್ ವೆಹಿಕಲ್ಸ್ ಅಂಡ್ ಕಾರ್ಸ್. ಸ್ವಲ್ಪ ದೂರನೇ ಇರ್ತದೆ, ಸ್ವಲ್ಪ ದೂರ ಹೋಗ್ಲಿಕ್ಕೂ ಸಹ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ 2 ವೀಲರ್ಸ್ ಗಳನ್ನ ಮತ್ತು ಕಾರ್ಸ್ ಗಳನ್ನ ಬಳಸ್ತಾ ಇದ್ವಿ. ಈಗ ಆಟೋಮೊಬೈಲ್ಸ್ ಕ್ಷೇತ್ರಗಳಲ್ಲಿ ತೋರಿ, ಡೈಲಿ ವಿ ಆರ್ ಸೀಯಿಂಗ್ ದ ನ್ಯೂ ಮಾಡೆಲ್ ಆಫ್ ಕಾರ್.
ಪ್ರತಿಯೊಂದು ಕಾರುಗಳಲ್ಲಿ ಇವತ್ತೊಂದು ಮಾಡೆಲ್ ಬಂದಿದೆ ಅಂದ್ರೆ ನೆಕ್ಸ್ಟ್ ಅಲ್ಲಿ ಏನಾಗ್ತದೆ, ಮಾಡೆಲ್ಸ್ಗಳು ಚೇಂಜ್ ಆಗ್ತಾ ಇದೆ. ಅಂದ್ರೆ ಎಲ್ಲಾ ಟ್ರಾನ್ಸ್ಪೋರ್ಟ್, ಟಿಕೆಟ್ ಬುಕಿಂಗ್ ಆಗಿರ್ಬೋದು, ಆಮೇಲೆ ಇಟ್ ವಿಲ್ ಟೆಲ್ GPS ಸಿಸ್ಟಮ್ಸ್. ಈಗ GPS ಮುಖಾಂತರ ನೀವೇನ್ ಮಾಡ್ತೀರಿ, ಅದ್ರ ಮುಖಾಂತರ ಯಾವ ರೀತಿ ನಿಮಗೆ ಇದು ರೂಟ್ ತೋರಿಸ್ತದೆ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಅದೊಂದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಮುಖಾಂತರ GPS ಸಿಸ್ಟಮ್ ಬಳಸ್ಕೊಂಡು ನೀವೇನ್ ಮಾಡ್ತೀರಿ, ನಿಮಗೆ ಯಾವ್ದು ಅಡ್ರೆಸ್, ಈಗ ನೀವು ಜನರಲ್ ಆಗಿಯೂ ಸಹ ನಿಮ್ಗೆ ಶೇರ್ ಮಾಡ್ರಿ, ನಿಮ್ಮದು ಅಡ್ರೆಸ್ ಎಲ್ಲಿದೆ ಶೇರ್ ಮಾಡ್ರಿ ಅಂದ್ರೆ ನೀವು ಮೊಬೈಲ್ ಅಲ್ಲಿ ಲೊಕೇಶನ್ ಏನ್ ಮಾಡ್ತೀರಿ, ನೀವು ಶೇರ್ ಮಾಡ್ತೀರಿ. ಈಗ ನಾವು ಮೊದ್ಲು ಅಡ್ರೆಸ್ ಬರೆದು ಕಳಿಸ್ತಾ ಇದ್ವಿ, ಅವ್ರೀಗ ಏನ್ ಹೇಳ್ತಾರೆ ಅಂತಂದ್ರೆ, ಬೇರೆಯವ್ರು ಯಾವ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಅಂತಂದ್ರೆ ಲೊಕೇಶನ್ ಶೇರ್ ಮಾಡ್ರಿ ಅಂತ ಹೇಳ್ತಾರೆ. ನಿಮ್ ಮೊಬೈಲ್ ಮುಖಾಂತರ ನೀವೇನ್ ಮಾಡ್ಬೋದು, ನಿಮ್ಮ ಲೊಕೇಶನ್ಸ್ ಗಳನ್ನ ಶೇರ್ ಮಾಡ್ಬೋದು. ಯಾಕೆ ಎಲ್ಲಾ ಏನಾಗಿದೆ ಇವತ್ತ ಈಸಿ ಆಗಿದೆ ಅಂತ ಹೇಳಿ ನಾವು ಮಾಡ್ಬೋದು. ಆಮೇಲೆ ಜರ್ನಾಲಿಸಮ್ ಅಲ್ಲಿ ಪತ್ರಿಕೋದ್ಯಮಗಳಲ್ಲೂ ಸಹ ನೌ-ಡೇಸ್ ಸಾಫ್ಟ್ ಕಾಪೀಸ್ ಆಫ್ ನ್ಯೂಸ್ ಪೇಪರ್ಸ್ ಆರ್ ಅವೈಲೇಬಲ್. ಇವತ್ತು ಏನಾಗಿದೆ ಅಂತಂದ್ರೆ, ವೃತ್ತಪತ್ರಿಕೆಗಳ ಒಂದು ಸಾಫ್ಟ್ ಕಾಪೀಸ್ ಗಳನ್ನ ನಾವು ನೋಡೋದು. ಈಗ ಹಾರ್ಡ್ ಕಾಪಿ ಯಾರು ಯೂಸ್ ಮಾಡ್ತಿಲ್ಲ, ಹೆಚ್ಚಾಗಿ ಮಾಡ್ತಾ ಇಲ್ಲ. ಯಾವ್ದು ಯೂಸ್ ಮಾಡ್ತಾರೆ ಅಂದ್ರೆ, ಇಟ್ ಈಸ್ ಕಂಫರ್ಟೇಬಲ್ ಫಾರ್ ಆಲ್ಸೋ ದ ಸಾಫ್ಟ್ ಕಾಪೀಸ್, ಬಿಕಾಸ್ ಟೆಕ್ನಾಲಜಿ ಮೇಡ್ ಅಸ್ ದ ಪೇಪರ್ಲೆಸ್ ಎನ್ವೈರ್ಮೆಂಟ್. ಪೇಪರ್ಲೆಸ್ ಅಂತಂದ್ರೆ ಈಗ ಪೇಪರ್ಗಳನ್ನ ಬಳಸ್ತಾ ಇಲ್ಲ, ನಾವು ಕಾಗದಗಳನ್ನ ಬಳಸಲಾರ್ದೇನೆ ಹೆಚ್ಚಾಗಿ ಸಾಫ್ಟ್ ಕಾಪೀಸ್ ಗಳನ್ನ ಮಾಡ್ತವೆ. ಇನ್ ದ ಜರ್ನಲಿಸಮ್ ದೇ ಆರ್ ಗಿವಿಂಗ್ ದ ಎವ್ರಿ ಇನ್ಫಾರ್ಮೇಶನ್ ಟು 24 hours, ವೆರಿ ಫಾಸ್ಟ್ ಆಲ್ಸೋ. ಬಹಳ ಅತಿ ಶೀಘ್ರವಾಗಿ 24 ತಾಸು ಅವ್ರು ಏನ್ ಮಾಡ್ತಾ ಇದ್ದಾರೆ, ಮಾಧ್ಯಮಗಳು ಇವತ್ತು ಜನರಿಗೆ ಮಾಹಿತಿಗಳನ್ನ ಒದಗಿಸ್ತಾ ಇದ್ದಾರೆ ಪತ್ರಿಕೋದ್ಯಮದಲ್ಲಿ. ಈಗ ನೋಡ್ರಿ, ಯಾವ್ದಾದ್ರು ಫ್ಲಾಶ್ ನ್ಯೂಸ್ ಅಂತ ಹೇಳಿ ನಿಮಗೆ ಬಂದ್ಬಿಡ್ತಾ ಅಂತಂದ್ರೆ ನಾವು ವೇಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಎಲ್ಲೋ ಒಂದು ಇನ್ಸಿಡೆಂಟ್ ಆದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ನೀವು ಮೀಡಿಯಾ ಮುಖಾಂತರ ನೀವು ಟೆಲಿವಿಷನ್ಸ್ ಗಳಲ್ಲಿ ನೋಡ್ತಾರೆ. ಇಟ್ ಇಸ್ ವರ್ಕ್ ಆಫ್ ದ ಜರ್ನಲಿಸ್ಟ್. ಅವ್ರು ಏನ್ ಪತ್ರಿಕೋದ್ಯಮರು ಏನು ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ಅವರು ಮಾಹಿತಿಗಳನ್ನ ನಿಮಗೆ ಕೊಡ್ತಾರೆ. ದೆನ್ ಅಬೌಟ್ ದ ಹೆಲ್ತ್. ಈಗ ಆರೋಗ್ಯ ನೋಡ್ಬೇಕಾದ್ರೆ ವಿ ಆರ್ ಯೂಸಿಂಗ್ ದ ICT ಬೇಸ್ಡ್ equipments like to check our BP, also to check our sugars at our home. Also we are using the such gadgets. Now ಇವತ್ತು ಒಂದು ನಮ್ಮ BP ನೋಡೋದಾಗಿರ್ಬೋದು, ಒಂದು ಶುಗರ್ ಲೆವೆಲ್ ನೋಡೋದಾಗಿರ್ಬೋದು, ಮನೆಯಲ್ಲೇನೆ ನಾವು ಏನ್ ಮಾಡ್ತೀವಿ, ಕೆಲವೊಂದು ICT ಆಧಾರಿತವಾದಂತಹ ಎಕ್ವಿಪ್ಮೆಂಟ್ಸ್ ಗಳನ್ನ ಬಳಸ್ತೀವಿ. ಇನ್ ದ ಹಾಸ್ಪಿಟಲ್ಸ್ ಆಲ್ಸೋ ಟು ಕೀಪ್ ದ ಪೇಷಂಟ್ ರೆಕಾರ್ಡ್ಸ್, to keep everything here, patient record, they are using the computers also. ಇವತ್ತು ಹಾಸ್ಪಿಟಲ್ಸ್ ಗಳಲ್ಲಿ ಒಂದು ರೋಗಿಯ ಒಂದು ಎಲ್ಲಾ ದಾಖಲೆಗಳನ್ನ ಎದರಲ್ಲಿ ಇಟ್ಟಿರ್ತಾರೆ ಅಂತಂದ್ರೆ, ಸಿಸ್ಟಮ್ಸ್ ಗಳಲ್ಲಿ ಇಟ್ಟಿರ್ತಾರೆ. ಒಂದು ಕ್ಲಿಕ್ ಮಾಡಿದ್ರೆ ಆಯ್ತು, ಅವ್ರ ಹೆಸರು ಅಥವಾ ಫೋನ್ ನಂಬರ್ ಹಾಕಿದ್ರೆ ಎಲ್ಲ ಏನಾಗ್ತದೆ, ಮಾಹಿತಿಗಳು ಸಿಗ್ತದೆ. ಇನ್ ದ ಹೆಲ್ತ್, ಇನ್ ದ ಮೆಡಿಕಲ್ ಆಲ್ಸೋ ದೇ ಆರ್ ಯೂಸಿಂಗ್ ದ ವೆರಿ ಅಡ್ವಾನ್ಸ್ ಗ್ಯಾಡ್ಗೆಟ್ಸ್. ಒಂದು ಮುಂದುವರೆದಂತಹ ತಂತ್ರಜ್ಞಾನದ ಆಧಾರಿತವಾದಂತಹ ಉಪಕರಣಗಳನ್ನ ಸಹ ಆರೋಗ್ಯ ಅಂದ್ರೆ ಟು ಡಿಸ್ಕವರ್ ಅವರ್ ಡಿಸೀಜಸ್, ನಮಗೆ ಯಾವ್ದು ಒಂದು ರೋಗ ಇದೆ ಅಂತ ನೋಡ್ಲಿಕ್ಕೂ ಸಹ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಕೆಲವೊಂದು ಉಪಕರಣಗಳನ್ನ ಬಳಸ್ತಾ ಇದ್ದಾರೆ. ಇನ್ ಅಗ್ರಿಕಲ್ಚರ್ ಫೀಲ್ಡ್, ಕೃಷಿ ಆಧಾರಿತ, ಯಾಕಂದ್ರೆ ಭಾರತವು ಕೃಷಿ ಪ್ರಧಾನವಾದಂತಹ ದೇಶ. ಸೊ ಹಿಯರ್ ಮೇನ್ ಆಕ್ಯುಪೇಷನ್ ಈಸ್ ಅಗ್ರಿಕಲ್ಚರ್. ಇನ್ ಇಂಡಿಯಾ ಮೇನ್ ಆಕ್ಯುಪೇಷನ್, ಒಂದು ಪ್ರಮುಖ ಮೂಲ ಉದ್ಯೋಗ ಭಾರತದ ಯಾವುದು ಅಂತಂದ್ರೆ ಕೃಷಿ. ಕೃಷಿಯಲ್ಲಿ ಈಗ ರೈತರಿಗೆ ಏನ್ ಬೇಕಾಗಿರ್ತದೆ ಅಂದ್ರೆ, ಹೆಚ್ಚಾದಂತಹ ಮಾಹಿತಿಗಳು ಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ, ಕೃಷಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಳು ಬೇಕಾಗಿರ್ತವೆ. ಅದ್ನ ಎದ್ರ ಮುಖಾಂತರ ಅಂತಂದ್ರೆ, ಥ್ರೂ ಮೀಡಿಯಾ ದೇ ಕ್ಯಾನ್ ಗೆಟ್ ದ ಇನ್ಫಾರ್ಮೇಶನ್ ಅಬೌಟ್ ದ ವೆದರ್ ರಿಪೋರ್ಟ್ ಆಗಿರ್ಬೋದು. ದೆನ್ ಸಮ್ ಎಸೆನ್ಷಿಯಲ್ ಇನ್ಫಾರ್ಮೇಶನ್ ಟು ಫಾರ್ಮರ್ಸ್, ರೈತರಿಗೆ ಬೇಕಾದಂತ ಅವಶ್ಯಕವಾದಂತ ಮಾಹಿತಿಗಳನ್ನ ಎದರಿಂದ ಪಡ್ಕೊಳ್ತಾರೆ, ಮೀಡಿಯಾಗಳ ಮುಖಾಂತರ ಪಡ್ಕೊಳ್ತಾರೆ. ದೆನ್ ಗೌರ್ಮೆಂಟ್ ಹ್ಯಾಸ್ ಗಿವನ್ ಸಮ್ ಫ್ರೀ ಕಾಲ್ಸ್, ದಟ್ ಈಸ್ ದ ಕಿಸಾನ್ ಕಾಲ್ ಸೆಂಟರ್. ಇಟ್ ಈಸ್ ಲಾಂಚ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್. ಒಂದು ಕಾಲ್ ರೈತರು ಮಾಡಬಹುದಾದಂತಹ ಒಂದು ಇದು, ಅದು ಏನು, ಫ್ರೀ ಫೋನ್ ಕಾಲ್ ಸರ್ವಿಸ್. By using that free Kisan call center, Kisan call center or Kisan call, they are using this Kisan call, that is a free service for the farmers. By using, they will inquire their queries and they will get the very response in the regional languages. ಅವ್ರಿಗೆ ಏನಾದ್ರೂ ಸಂಬಂಧಪಟ್ಟಂತಹ ಅಥವಾ ಏನಾದ್ರೂ ಅದು ಕ್ವೆರೀಸ್ ಇರ್ಬೋದು ಅಥವಾ ಅವ್ರ ಸಂದೇಹಗಳಿರ್ಬೋದು, ಅವ್ರು ಅದನ್ನ ಫ್ರೀ ಕಾಲ್ ಯೂಸ್ ಮಾಡಿ ಕೇಳಿದಾಗ ಎದ್ರ ಮುಖಾಂತರ ಮಾಹಿತಿ ಸಿಗ್ತದೆ ಅಂತಂದ್ರೆ, ಅದೊಂದು ಪ್ರಾದೇಶಿಕ ಭಾಷೆಯಲ್ಲೇನೆ ಅವ್ರಿಗೆ ಏನ್ ಮಾಡ್ತಾರೆ, ಮಾಹಿತಿಯನ್ನ ಕೊಡ್ತಾರೆ. ಅದು ಫ್ರೀ ಕಾಲ್. ಯಾವುದು
ಕಿಸಾನ್ ಕಾಲ್ ಅಂತ ಹೇಳ್ಬೋದು. ಅದು ಇಟ್ ಈಸ್ ಇನ್ ಲಾಂಚ್ ಇನ್ 2004 2004 ಇದನ್ನ ಏನ್ ಮಾಡಿದ್ದಾರೆ, ಕಿಸಾನ್ ಕಾಲ್ ಇದನ್ನ ಲಾಂಚ್ ಮಾಡಿದ್ದಾರೆ. ಲಾಂಚ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್. ಕೃಷಿ ಸಂಬಂಧಪಟ್ಟಂತ ಒಂದು ಇಲಾಖೆ ಏನ್ ಮಾಡಿದೆ, ಲಾಂಚ್ ಮಾಡ್ತು. ಇಟ್ ಈಸ್ ಎ ಫ್ರೀ ಕಾಲ್. ಸರಿ, ಅದಕ್ಕೊಂದು ನಂಬರ್ ಇದೆ 01155 ಅಂತ ಏನೋ ನಂಬರ್ ಇದೆ. ಅದು ಅದಕ್ಕೆ ಕಾಲ್ ಮಾಡಿದಾಗ ಏನ್ ಮಾಡ್ತಾರೆ, ದೇ ಕ್ಯಾನ್ ಗೆಟ್ ದ ಇನ್ಫಾರ್ಮೇಶನ್ ಅಬೌಟ್ ದ ಕಲ್ಟಿವೇಶನ್, ಯಾವ ರೀತಿ ವ್ಯವಸಾಯ ಮಾಡಬೇಕು, ಫಾರ್ ದ ಮೋರ್ ಅಡ್ವಾನ್ಸ್ಡ್ ಇನ್ಫಾರ್ಮೇಶನ್. ಈಗ ಅಗ್ರಿಕಲ್ಚರ್ ಏನ್ ಮಾಡ್ತಾ ಇದ್ದಾರೆ, ಟು ಟೆಸ್ಟ್ ದ ಸಾಯಿಲ್ಸ್, ಮಣ್ಣುಗಳನ್ನ ಪರೀಕ್ಷೆಗಳು ಮಾಡೋ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಯಾವ್ದು ಬೆಳೆಯನ್ನ ಬೆಳಿಬೇಕು ಅನ್ನೋ ಕಲ್ಪನೆಯ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ, ರೈತರು ಬಳಸ್ತಾರೆ. ದೇ ಆರ್ ಯೂಸಿಂಗ್ ಆಲ್ಸೋ ವೆರಿ ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ಇನ್ ದ ಲ್ಯಾಂಡ್. ತಮ್ಮ ಹೊಲದಲ್ಲಿಯೂ ಸಹ ಏನ್ ಮಾಡ್ತಾ ಇದ್ದಾರೆ, ಮುಂದುವರೆದಂತಹ ತಂತ್ರಜ್ಞಾನದ ಉಪಕರಣಗಳನ್ನು ಸಹ ಕೃಷಿಯಲ್ಲಿ ಇವತ್ತು ಬಳಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್, ಆನ್ಲೈನ್ ಶಾಪಿಂಗ್. ಆನ್ಲೈನ್ ಶಾಪಿಂಗ್ ಅಂತೂ ಗೊತ್ತಿದೆ ನಿಮ್ಗೆ. ಆನ್ಲೈನ್ ಶಾಪಿಂಗ್ ಮುಖಾಂತರ ನೀವೇನ್ ಮಾಡ್ಬೋದು, ಇವನ್ ಗ್ರೋಸರಿ ಆಲ್ಸೋ, ನಮಗೆ ದಿನ ಬೇಕಾದಂತ ದಿನಸಿಗಳನ್ನು ಸಹ ಬಳಸ್ಬೋದು. ವಿ ಕ್ಯಾನ್ ಡೂ ದ ಶಾಪಿಂಗ್ ಫಾರ್ ದವರ್ ಏನು ಬಟ್ಟೆಗಳು ತಗೊಳ್ಳೋದಾಗಿರ್ಬೋದು, ಅಥವಾ ನಿಮಗೆ ಬೇಕಾದಂತ ಎಸೆನ್ಷಿಯಲ್ಸ್, ನಿಮ್ದು ಏನೇನ್ ಬೇಕಾಗಿದೆ ಎಲ್ಲಾ ಸರ್ವಿಸ್ಗಳನ್ನ ಯು ಕ್ಯಾನ್ ಡೂ ಆನ್ ದ ಆನ್ಲೈನ್ ಶಾಪಿಂಗ್. ಸೊ ಇಟ್ ಈಸ್ ಆಲ್ಸೋ ಥ್ರೂ ದ ಟೆಕ್ನಾಲಜಿ. ತಂತ್ರಜ್ಞಾನದ ಮುಖಾಂತರ ಇವತ್ತೇನ್ ಸಾಧ್ಯ ಆಗಿದೆ ಅಂತಂದ್ರೆ, ನೀವು ಮನೆ ಬಿಟ್ಟು ಹೊರಗೆ ಹೋಗ್ಲಾರ್ದನೆ ನೀವು ಇಲ್ಲೇ ಮನೆಯಲ್ಲಿ ಆರ್ಡರ್ ಮಾಡ್ಬೋದು ಥ್ರೂ ಆನ್ಲೈನ್ ಶಾಪಿಂಗ್. ಆನ್ಲೈನ್ ಮುಖಾಂತರ ನೀವು ಏನ್ ಮಾಡ್ತೀರಿ, ಶಾಪಿಂಗ್ ಮಾಡೋ ಮುಖಾಂತರ ಇಲ್ಲೇ ಮನೆಯಲ್ಲೇ ಕುಳಿತುಕೊಂಡು ಏನ್ ಮಾಡ್ತೀರಿ, ಸಾಮಾನುಗಳನ್ನ ಪಡ್ಕೊಳ್ತೀರಿ. ಸೊ ಇದು ಎದರ ಮುಖಾಂತರ ಸಾಧ್ಯವಾಗಿದೆ ಅಂತಂದ್ರೆ, ತಂತ್ರಜ್ಞಾನ ಮುಖಾಂತರ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ದೆನ್ ಇ ಗವರ್ನೆನ್ಸ್ ಅಂತಂದ್ರೆ ಈ ಆಡಳಿತ ಅಂತ ಹೇಳ್ಬೋದು. ಈ ಆಡಳಿತ ಅಂತಂದ್ರೆ, ಈಗ ವಾಟ್ ಎವರ್ ದ ಗೌರ್ಮೆಂಟ್ ಫೆಸಿಲಿಟೀಸ್ ಥ್ರೂ ದ ವೆಬ್ಸೈಟ್ಸ್ ಮುಖಾಂತರ ನೀವೇನ್ ಮಾಡ್ತೀರಿ, ನೋಡ್ತೀರಿ. ಆಮೇಲೆ ಏನೇನ್ ಫೆಸಿಲಿಟೀಸ್ ಇವೆ, ಆಮೇಲೆ ನಿಮಗೆ ಏನಾದ್ರೂ ಡೌಟ್ಸ್ ಇತ್ತು, ಅಥವಾ ನಿಮ್ದು ಏನಾದ್ರು ಕಂಪ್ಲೇಂಟ್ಸ್, ಸಜೆಷನ್, ಯು ಕ್ಯಾನ್ SMS ಟು ಸಮ್ ಏನ್ ಕೊಟ್ಟಿರ್ತಾರಲ್ಲ, ಅಡ್ರೆಸ್ ಕೊಟ್ಟಿರ್ತಾರಲ್ಲ, ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಟು ಗೌರ್ಮೆಂಟ್. ನೀವು ಸರ್ಕಾರಕ್ಕೆ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಮುಖಾಂತರ ದಟ್ ಈಸ್ ಇ ಗವರ್ನೆನ್ಸ್. ಈ ಐಡೆಂಟಿಟಿನೂ ನಿಮಗಿದೆ. ಯಾವ್ದಂತಂದ್ರೆ, ಈಗ ನಿಮ್ದೇ ಪಾಸ್ವರ್ಡ್ ಆಗಿರ್ಬೋದು, ನಿಮ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ ನೇಮ್ ಆಗಿರ್ಬೋದು, ಹಾಕಿದಾಗ ಮಾತ್ರ ಏನಾಗ್ತದೆ, ಓಪನ್ ಆಗ್ತದೆ. ಅಂತಂದ್ರೆ ಕೆಲವೊಂದು ಏನದ ಎಕ್ಸ್ಟ್ರಾ ನಿಮ್ಗೆ ಫೆಸಿಲಿಟೀಸ್ ಗಳನ್ನ ನಾವು ಏನ್ ಮಾಡ್ಬೋದು, ಈ ಆಡಳಿತ. ಸೊ ಯು ಕ್ಯಾನ್ ಇಮೇಲ್ ಮಾಡ್ಬೋದು ನಿಮ್ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ಇಟ್ ವಾಂಟ್ ಟು ಗಿವ್ ದ ಆಲ್ ಫೆಸಿಲಿಟೀಸ್. ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ, ಎಲ್ಲಾ ತನ್ನ ಸೌಲಭ್ಯಗಳಾಗಿರ್ಬೋದು, ಎಲ್ಲ ಆಗಿರ್ಬೋದು, ಅದರ ಮುಖಾಂತರ ಥ್ರೂ ದ ವೆಬ್ಸೈಟ್ಸ್ ಆಗಿರ್ಬೋದು, ಆಮೇಲೆ ಥ್ರೂ ದ ಮೀಡಿಯಾ ಆಲ್ಸೋ, ಮಾಧ್ಯಮಗಳ ಮುಖಾಂತರ ಅದು ಏನ್ ಮಾಡುತ್ತೆ, ಹೆಚ್ಚಾಗಿ ಪ್ರಸಾರ ಮಾಡ್ತದೆ. ದೆನ್ ನ್ಯೂ ಜಾಬ್ಸ್, ಹೊಸ ಉದ್ಯೋಗಗಳು. ಸೊ IT ಹ್ಯಾಸ್ ಕ್ರಿಯೇಟ್ ದ ನ್ಯೂ ಜಾಬ್ಸ್ ಲೈಕ್ ಯಾವ್ದು ಹೇಳ್ಬೋದು, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಡೆವಲಪರ್ಸ್ ಆಗಿರ್ಬೋದು, ದೆನ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಸಿಸ್ಟಮ್ ಅನಲೈಸರ್ಸ್ ಆಗಿರ್ಬೋದು. ಇವೆಲ್ಲ ಏನಂದ್ರೆ, ದೀಸ್ ಆಲ್ ಕಮ್ ಅಂಡರ್ಸ್ ದ ನ್ಯೂ ಜಾಬ್ಸ್. ಹಳೆಯ ಜಾಬ್ ಎಲ್ಲ ಹೋಗ್ತಾ ಅಂದ್ರೆ, ಹಿಂದೆ ಇದ್ದಂತಹ ಕೆಲವು ಉದ್ಯೋಗಗಳು ನಿಷ್ಕ್ರಿಯ ಆಗ್ಬಿಡ್ತಾವ. ಅವು ಈಗ ಸದ್ಯಕ್ಕೆ ಇರಲ್ಲ. ಈಗ ಫಸ್ಟ್ ಕೆಲವೊಂದು ಜಾಬ್ಸ್ ಗಳಿತ್ತು, ಯಾವ್ದು ಅಂತಂದ್ರೆ ಫಸ್ಟ್ STD ಅದೆಲ್ಲ ಇತ್ತು. ಈಗ STD ಯೂಸ್ ಮಾಡ್ತಾರೆ, ಯಾರ ಕಾಯಿನ್ ಬಾಕ್ಸ್ ಇಂದ ನೀವು ಕಾಲ್ ಮಾಡ್ತಾ ಇದ್ರಿ, ಅದನ್ನೆಲ್ಲ ಏನಿಲ್ಲ. ಈಗ STDC ಎಲ್ಲ ಹೋಯ್ತು. ಈಗೆಲ್ಲ ಬೇರೆ ಜಾಬ್ಸ್ ಗಳೆಲ್ಲ ಏನಾಗಿ ಟೈಪ್ ಮಾಡ್ತಾ ಇದ್ರು, ಅದು ಟೈಪಿಂಗ್ ಇಲ್ಲ. ಈಗ ನಾವೆಲ್ಲ ಏನ್ ಯೂಸ್ ಮಾಡ್ತೀವಿ, DTP ಯೂಸ್ ಮಾಡ್ಕೊಂಡು ಇದ್ ಮಾಡ್ತಾ, ಅಂದ್ರೆ ಹೊಸ ವೃತ್ತಿಗಳು ಏನಾಗ್ತಾ ಇದೆ, ಸೃಷ್ಟಿ ಆಗ್ತಾ ಇದೆ. ನ್ಯೂ ಜಾಬ್ಸ್ ಯಾವುದು ಅಂತ, ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿರ್ಬೋದು. ಇವೆಲ್ಲ ಜಾಬ್ಸ್ ಹಿಂದೆ ಇರ್ಲಿಲ್ಲ. ಸೊ ಇಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಟೆಕ್ನಾಲಜಿ. ಇದು ಒಂದು ICT ಪರಿಣಾಮ ಅಂತ ಹೇಳ್ಬೋದು. ಯಾವ್ದಾಗಿರ್ಬೋದು, ಸಿಸ್ಟಮ್ ಅನಲೈಸರ್ಸ್ ಅಂತ ಹೇಳಿದೆ, ಕಂಪ್ಯೂಟರ್ ಪ್ರೋಗ್ರಾಮ್ಸ್, ದೆನ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಡಿಸೈನರ್ಸ್ ಆಗಿರ್ಬೋದು. ಇವೆಲ್ಲ ಏನಂತಂದ್ರೆ, ಹೊಸ ವೆಬ್ ಡಿಸೈನರ್ಸ್. ಈಗ ಒಂದು ಹೊಸ ಜಾಬ್, ಅವ್ರು ವೆಬ್ಸೈಟ್ ಡಿಸೈನ್ ಮಾಡ್ತಿರ್ತಾರೆ. ದಟ್ ಈಸ್ ದೇರ್ ಆಕ್ಯುಪೇಷನ್ ಇಸ್ ಟು ಡಿಸೈನ್ ದ ವೆಬ್ಸೈಟ್ಸ್ ಗಳನ್ನ ವೆಬ್ ಡಿಸೈನರ್ಸ್ ಅಂತ ಹೇಳಿ ಅವ್ರಿಗೆ ಕರೀತಾರೆ. ಹೊಸ ಜಾಬ್ಸ್ ಗಳನ್ನ ನಾವು ಈಗ ಏನ್ ಮಾಡ್ಬೋದು, ನೋಡ್ಬೋದು. ಸೊ ಇನ್ ದ IT ಬಿಸ್ನೆಸ್, ವ್ಯವಹಾರದಲ್ಲಿ ಅಥವಾ ವ್ಯಾಪಾರದಲ್ಲಿ ಬಳಸುವಂತಹ ಮಾಹಿತಿ ಸಂವಹನ ತಂತ್ರಜ್ಞಾನ. ಅಂದ್ರೆ ಈಗ ನಾವು ಈ ಬಿಸ್ನೆಸ್ ಅಲ್ಲಿಯೂ ಸಹ ನೋಡ್ರಿ, ದೇ ಆರ್ ಯೂಸಿಂಗ್ ದ ವೆಬ್ಸೈಟ್ ಫಾರ್ ದ ಅಡ್ವರ್ಟೈಸ್ಮೆಂಟ್ಸ್ ಫಾರ್ ದೇರ್ ಪ್ರಾಡಕ್ಟ್ಸ್ ಟು ಸೆಲ್ ದೇರ್ ಪ್ರಾಡಕ್ಟ್ಸ್. ಅವರು ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಲು ಏನ್ ಬಳಸ್ತಾ ಇದ್ದಾರೆ ಅಂತಂದ್ರೆ, ವೆಬ್ಸೈಟ್ಸ್ ಗಳನ್ನ ಬಳಸ್ತಾ ಇದ್ದಾರೆ.
ವೆಬ್ಸೈಟ್ಸ್ಗಳಲ್ಲಿ ಎಲ್ಲ ಮಾಹಿತಿಗಳನ್ನ ಹಾಕ್ತಾ ಇದ್ದಾರೆ. ದೇ ಆಲ್ಸೋ ಪ್ರಿಫರ್ ದ ಆನ್ಲೈನ್ ಶಾಪಿಂಗ್. ಅಲ್ಲಿನೂ ಸಹ ನಿಮಗೆ ಏನಾಗಿದೆ, ಆನ್ಲೈನ್ ಶಾಪಿಂಗ್ ಏನ್ ಮಾಡಿರ್ತಾರೆ ಅವರು, ನಿಮಗೆ ಒಂದು ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದ್ರ ಮುಖಾಂತರ ನೀವೇನ್ ಮಾಡ್ಬೋದು, ಆನ್ಲೈನ್ ಶಾಪಿಂಗ್ ಸಹಗಳನ್ನ ಮಾಡಬಹುದು. ದೆನ್ ಈಸಿ ಆಕ್ಸೆಸ್ ಟು ಇನ್ಫಾರ್ಮೇಶನ್, ಮಾಹಿತಿ ಸರಳವಾಗಿ ಏನ್ ಮಾಡ್ಬೋದು, ಲಭ್ಯವಿದೆ ಅಂತಂದ್ರೆ ಏನು. ಸೊ you can access the information in anywhere, anytime from the internet and the computers. ನೀವು ಗಣಕಯಂತ್ರ ಮುಖಾಂತರ ಮತ್ತು ಅಂತರ್ಜಾಲವನ್ನ ಬಳಸಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಯಾವಾಗ ಬೇಕಾದ್ರೂ ಮಾಹಿತಿಯನ್ನ ನೀವು ಪಡ್ಬೋದು. ದೇರ್ ಇಸ್ ನೋ ಫಿಕ್ಸ್ ಟೈಮ್, ದೇರ್ ಇಸ್ ನೋ ಫಿಕ್ಸ್ ಪ್ಲೇಸ್. ಇದೇ ಒಂದು ನಿರ್ದಿಷ್ಟ ಸ್ಥಳದಲ್ಲಿ, ಇದೇ ಒಂದು ನಿರ್ದಿಷ್ಟವಾದಂತಹ ಜಾಗದಲ್ಲಿ ಅಂತ ಏನಿಲ್ಲ. ಎಲ್ಲಾ ಕಾಲದಲ್ಲಿ ಏನ್ ಮಾಡ್ಬೋದು, ಎಲ್ಲಾ ಸ್ಥಳದಲ್ಲಿ ನೀವು ಮಾಹಿತಿಯನ್ನ ಪಡೆಬಹುದು. Then paperless environment. So IT has given the made our environment is paperless. So we are using the more soft copies rather than the hard copies. ನಮ್ಮಲ್ಲಿ ಹೆಚ್ಚಾಗಿ ಇವತ್ತು ಏನ್ ಬಳಸ್ತಾ ಇದ್ವಿ ಅಂದ್ರೆ ಪೇಪರ್ಗಳನ್ನ ಬಳಸ್ತಾ ಇಲ್ಲ. ಪೇಪರ್ಗಳ ಬದಲಾಗಿ ಎಲ್ಲಾ ಮಾಹಿತಿಗಳು ಎದರಲ್ಲಿ ಲಭ್ಯವಿದೆ ಅಂತಂದ್ರೆ ಎಲ್ಲ ಸಾಫ್ಟ್ ಕಾಪಿ. ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಅದರಲ್ಲಿ ಸೇವ್ ಆಗಿರ್ತದೆ. ನಿಮ್ಮ ಮೊಬೈಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಏನ್ ಮಾಡಿರ್ತೀರಿ, ನೀವು ಸೇವ್ ಆಗಿ ಇಟ್ಕೊಂಡಿರ್ತೀರಿ. ಹೆಚ್ಚಾಗಿ ನಾವು ಇವತ್ತು ಪೇಪರ್ಸ್ ಗಳನ್ನ ಬಳಸ್ತಾ ಇಲ್ಲ. ಸೊ ಪೇಪರ್ಲೆಸ್ ಎನ್ವೈರ್ಮೆಂಟ್ ಅಂತೂ ಸಹ ಹೇಳ್ಬೋದು. ಸೊ ದೀಸ್ ಆರ್ ದ ಪಾಸಿಟಿವ್ ಇಂಪ್ಯಾಕ್ಟ್ ಇನ್ ಸೋಷಿಯಲ್, ಕಲ್ಚರಲ್ ಅಂಡ್ ಎಕನಾಮಿಕ್ ಅಂತ ಹೇಳ್ಬೋದು. ನೀವು ಇದರಲ್ಲಿ ಏನಾದ್ರು ಮಾಹಿತಿಗಳನ್ನ ಆಡ್ ಮಾಡ್ಲಿಕ್ಕೆ ಬಯಸ್ತಾರ, ಮತ್ತೇನಾದ್ರು ಹೇಳಲಿಕ್ಕೆ ಬಯಸ್ತಾರ ಇದರಲ್ಲಿ? Ma'am, in e-governance, online application and scholarship will come, ma'am. Okay, it is also come. It is related to education. ನೀವು ಗೌರ್ಮೆಂಟ್ ಸರ್ವಿಸ್ ಸ್ಕಾಲರ್ಶಿಪ್ ಕೊಡ್ಬೋದು. ಇಟ್ ಇಸ್ ಕಮಿಂಗ್ ಎಜುಕೇಶನ್. ಶಿಕ್ಷಣದಲ್ಲಿ ಏನ್ ಮಾಡ್ತೀರಿ, ಸ್ಕಾಲರ್ಶಿಪ್ಸ್ ಗಳನ್ನು ಸಹ ನೀವು ಏನ್ ಮಾಡ್ತೀರಿ. ಈಗ ಆನ್ಲೈನ್ ಅಡ್ಮಿಷನ್ಸ್ಗೆ ಮಾಡಲ್ಲ, ಅದೇ ತೈಸೇನ ಆ ರೀತಿನೇ ಏನ್ ಮಾಡ್ಬೋದು, ನೀವು ಆನ್ಲೈನ್ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ಓಕೆ, ಈ ಆಡಳಿತ, ಈ ಗವರ್ನೆನ್ಸ್. ಓಕೆ, ನೆಕ್ಸ್ಟ್ ಎನಿಬಡಿ? ನಾವು ನೆಗೆಟಿವ್ ಇಂಪ್ಯಾಕ್ಟ್ ಇನ್ ಸೋಷಿಯಲ್, ಕಲ್ಚರಲ್ ಅಂಡ್ ಎಕನಾಮಿಕ್. ನೆಗೆಟಿವ್ ಇಂಪ್ಯಾಕ್ಟ್ ಏನು? ಈಗ ನಾ ಏನ್ ಹೇಳಿದೆ ಇಲ್ಲಿವರೆಗೆ, ಧನಾತ್ಮಕವಾದಂತ ಪರಿಣಾಮ ಏನು, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಧನಾತ್ಮಕ ಪರಿಣಾಮ ಏನಾಯ್ತು ಅಂತ ನೋಡಿದ್ವಿ. ನಾವು ನೆಗೆಟಿವ್ ಇಂಪ್ಯಾಕ್ಟ್ ಇನ್ ಸೋಷಿಯಲ್, ಕಲ್ಚರಲ್ ಅಂಡ್ ಎಕನಾಮಿಕ್. ಋಣಾತ್ಮಕವಾದಂತಹ ಪರಿಣಾಮ ಯಾವ ಕ್ಷೇತ್ರಗಳಲ್ಲಿ? ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ. ಏನೇನು ಇದರ ಋಣಾತ್ಮಕ ಪರಿಣಾಮ? ಸೊ ಫಸ್ಟ್ ಒನ್, ಹೆಲ್ತ್ ಪ್ರಾಬ್ಲಮ್ಸ್. ಸೊ by using the technology, it creates the health problems among the persons. ವ್ಯಕ್ತಿಗಳಲ್ಲಿ ಏನ್ ಮಾಡ್ತಿರುತ್ತೆ, ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಐ ಸೈಟ್ ಪ್ರಾಬ್ಲಮ್, ಕಣ್ಣಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಆಗಿರೋದು, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಬೆನ್ನು ನೋವು ಆಗಿರ್ಬೋದು. ಸೊ ಸಾಕಷ್ಟು ಸಮಸ್ಯೆಗಳು ಇವತ್ತು ಬರ್ತೀವಿ. ನೀವು ಜಾಸ್ತಿ ಈಗ ಇದನ್ನ ನೋಡಿದ್ರಿ ಅಂತ ತಿಳ್ಕೊಡ್ರಿ, ಯಾವುದು ಮೊಬೈಲ್ ನೋಡಿದ್ರಿ ಅಥವಾ ಜಾಸ್ತಿ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕ್ಲಿ ಯಾವ್ದ ಐ ಪ್ರಾಬ್ಲಮ್, ಐ ಸೈಟೆಡ್ ಪ್ರಾಬ್ಲಮ್, ಕಣ್ಣಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಆಗಿರ್ಬೋದು. ಬ್ಯಾಕ್ ಪೇನ್, ಇಟ್ ಇಸ್ ಮೋಸ್ಟ್ ಕಾಮನ್ ಇಂದ ಯಾರು ಕಂಪ್ಯೂಟರ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ಅವ್ರಿಗೆ ಜಾಸ್ತಿ ಬರೋದು ಯಾವ್ದು, ಬ್ಯಾಕ್ ಪೇನ್ ಬರ್ತಾ ಇದೆ. ಬೆನ್ನು ನೋವು ಸಮಸ್ಯೆ ಆಗಿರ್ಬೋದು. ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಗಳನ್ನ ನಾವೇನ್ ಮಾಡ್ತಾ ಇದೀವಿ ಇವತ್ತ ನೋಡ್ತಾ ಇದೀವಿ. ದಟ್ ಇಸ್ ಅಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಅದು ಒಂದು ಋಣಾತ್ಮಕವಾದ ಪರಿಣಾಮ. ನೆಕ್ಸ್ಟ್ ಒಬೆಸಿಟಿ. ಒಬೆಸಿಟಿ ಅಂತಂದ್ರೆ ಅಂತ ಹೇಳ್ಬೋದು. ಈಗ ಟೆಕ್ನಾಲಜಿ ಮೇಡ್ ಅಸ್ ನೋ ಫಿಸಿಕಲ್ ಮೂವ್ಮೆಂಟ್ಸ್. ಈಗ ಏನ್ ಮಾಡ್ತಾ ಇದೆ, ತಂತ್ರಜ್ಞಾನನ ನಾವು ಬಳಸ್ತಾ ಇರೋದ್ರಿಂದ. ಕೈಂಡ್ಲಿ ಆಫ್ ಯುವರ್ ಸ್ಪೀಕರ್ಸ್. ಹಲೋ ಪೂರ್ಣಿಮಾ, ಆಫ್ ಯುವರ್ ಸ್ಪೀಕರ್. ಒಬೆಸಿಟಿ ಅಂತಂದ್ರೆ ಬೊಜ್ಜು ಅಂತಂದ್ರೆ ನಾವೀಗ ಫಿಸಿಕಲ್ ಮೂವ್ಮೆಂಟ್ಸ್ ಜಾಸ್ತಿ ಮಾಡ್ತಾನೆ ಇಲ್ಲ. ಈಗ ನೋಡ್ರಿ, ಜಸ್ಟ್ ಟೆಲಿವಿಷನ್ ಅಲ್ಲಿ ಟು ಚೇಂಜ್ ಎನಿ ಒನ್ ಚಾನೆಲ್ ಆಲ್ಸೋ ವಿ ವಿಲ್ ಯೂಸ್ ದಿಸ್ ಒನ್ ರಿಮೋಟ್. ಸೊ ಆಟೋಮೆಟಿಕ್ಲಿ ದ ಮ್ಯಾನ್ ವಿಲ್ ಗೆಟ್ ದ ಒಬೆಸಿಟಿ. ಈಗ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಫಿಸಿಕಲ್ ಮೂವ್ಮೆಂಟ್ಸ್ ಜಾಸ್ತಿ ಇಲ್ಲ, ನಾವು ದೈಹಿಕ ಚಲನವಲನ ಇರ್ಲಾರ್ದೇನೆ ನಾವೇನ್ ಮಾಡ್ತಾ ಇದೀವಿ, ಏನ್ ಬೆಳೆಸ್ಕೋತಾ ಇದೀವಿ ಅಂತಂದ್ರೆ ಬೊಜ್ಜನ್ನ ಬೆಳೆಸ್ಕೋತಾ ಇದೀವಿ. ಇನ್ ದ ಚಿಲ್ಡ್ರನ್ ಆಲ್ಸೋ ದೇ ಆರ್ ಯೂಸಿಂಗ್ ದ ಮೊಬೈಲ್ ಗೇಮ್ಸ್. Instead of playing at the playground, they are playing in the mobiles only. So automatically they will get the obesity. ಈಗ ಚಿಕ್ಕ ಮಕ್ಕಳು ಸಹ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ
ಆಟದ ಮೈದಾನದಲ್ಲಿ ಆಡೋ ಬದಲಾಗಿ ಮೊಬೈಲ್ ಗೇಮ್ಸ್ಗಳನ್ನ ಆಡೋ ಮುಖಾಂತರ, ಮೊಬೈಲ್ದನೇ ಆಟ ಆಡೋ ಮುಖಾಂತರ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರ. ಮೊಬೈಲ್ ಆಟ ಆಡೋ ಮುಖಾಂತರ ಅದರಲ್ಲಿ ಏನ್ ಜಾಸ್ತಿ ಆಗಿದೆ, ಮಕ್ಕಳಲ್ಲಿ ಏನ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಬೊಜ್ಜು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್, ದೇರ್ ಈಸ್ ನೋ ಏಜ್ ಲಿಮಿಟ್ ಟು access ದ ಇನ್ಫಾರ್ಮೇಶನ್. ಈಗ ಯಾವುದೋ ಅಂತರ್ಜಾಲದಲ್ಲಿ ಇಷ್ಟೇ ವಯಸ್ಸಿನವರು ಮಾಹಿತಿಯನ್ನ ಪಡ್ಕೋಬೇಕು ಅಂತ ಯಾವುದೇ ಒಂದು ನಿರ್ದಿಷ್ಟವಾಗಿ ಹೇಳಿಲ್ಲ. ದೇರ್ ಈಸ್ ನೋ ಏಜ್ ಲಿಮಿಟ್ ಟು access ದ ಇನ್ಫಾರ್ಮೇಶನ್. ಸೊ anyone can access the information. If the child has access the information means sometimes it leads to the crimes also. ಈಗ ಚಿಕ್ಕ ಮಕ್ಕಳು ಮಾಹಿತಿಯನ್ನ ಪಡ್ಕೊಂಡ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಯಾವ್ದು ಮಾಹಿತಿ ಸರಿ ಇರ್ತದೆ ಯಾವುದಿಲ್ಲ ಅಂತ ಗೊತ್ತಿರೋದು. ಆ ಮಾಹಿತಿಯನ್ನ ಅವ್ರು ಪಡ್ಕೊಂಡಾಗ ಏನಾಗ್ತದೆ ಅಂತಂದ್ರೆ ಅವ್ರಿಗೆ ಏನಾದ್ರು ಕ್ರೈಮ್ಸ್, ಅಪರಾಧಗಳಲ್ಲಿ ಭಾಗಿಯಾಗುವಂತಹ ಅವಕಾಶಗಳು ಇರುತ್ತವೆ. ಸೊ it is also one negative impact. There is no age limit to access the information. Then it kills the creativity. ಇದು ಸೃಜನಾತ್ಮಕತೆಯನ್ನ ಏನ್ ಮಾಡ್ತದೆ ಅಂತಂದ್ರೆ ಕೊಲ್ಲುತ್ತದೆ ಅಂತ ಹೇಳ್ಬೋದು, ಅಥವಾ ನಾಶ ಮಾಡುತ್ತದೆ ಅಂತ ಹೇಳ್ಬೋದು. ಅಂತಂದ್ರೆ ಸೊ ಇನ್ ದ ಇಂಟರ್ನೆಟ್ ಎವ್ರಿ ಇನ್ಫಾರ್ಮೇಶನ್ ಈಸ್ ಅವೈಲೇಬಲ್. ವಾಟ್ ಎವರ್ ಯು ವಾಂಟ್ ನೋ ಯು ಕ್ಯಾನ್ you can get the information through the internet. ಈ ಮಾಹಿತಿ ನಮ್ಗೆ ಬೇಕಾಗಿದೆಯೋ ಇಲ್ಲೋ ಅಂತ ಎಲ್ಲಾ ಮಾಹಿತಿಗಳು ನಮಗ ಸಿಗ್ತದೆ ಅಂತ. ಇಟ್ ವಿಲ್ ನಾಟ್ ಗಿವ್ ಚಾನ್ಸ್ ಟು ಸ್ಟೂಡೆಂಟ್ ಟು ಥಿಂಕ್. ಯಾವುದೇ ವಿಚಾರ ಮಾಡೋ ಶಕ್ತಿ ಬೆಳೆಸೋದೇ ಇಲ್ಲ. ನಮ್ಗೆ ಯಾವ್ದು ನಾವು ಏನ್ ಬೇಕು ಅನ್ನೋದು ನಮ್ಗೆ ಎಲ್ಲಾ ಮಾಹಿತಿಗಳು ಲಭ್ಯವಿದ್ದಾಗ, ಸೊ ಇಟ್ ಕಿಲ್ಸ್ ಅವರ್ ಇಮ್ಯಾಜಿನೇಷನ್ ಆಲ್ಸೋ, ಇಟ್ ಕಿಲ್ಸ್ ಅವರ್ ಕ್ರಿಯೇಟಿವಿಟಿ ಆಲ್ಸೋ. ನಾವ್ ಏನೋ ಸೃಷ್ಟಿ ಮಾಡ್ಬೇಕು, ಏನೋ ಹೊಸದಾಗಿ ಮಾಡೋಣ ಅಂತ ನಮ್ಗೆ ಚಾನ್ಸೇ ಕೊಡೋದಿಲ್ಲ. ಅವಾಗ ಏನಾಗ್ತದೆ, ಎಲ್ಲಾ ಮಾಹಿತಿಗಳು ಲಭ್ಯವಾಗಿರೋದ್ರಿಂದ ಎಲ್ಲಾ ಮಾಹಿತಿ ಆಟೋಮೆಟಿಕ್ ವಿದೌಟ್ ಎನಿ ಎಫರ್ಟ್, ಯಾವುದೇ ಒಂದು ನೀವು ಪ್ರಯತ್ನ ಮಾಡ್ಬೇಕಾಗಿಲ್ಲ. ಜಸ್ಟ್ ನೀವು ಏನ್ ಮಾಹಿತಿ ಹಾಕ್ತೀರಿ ಎಲ್ಲಾ ಮಾಹಿತಿ ಲಭ್ಯವಿದೆ. ಎಲ್ಲಿ ಲಭ್ಯವಿದೆ? ಇಂಟರ್ನೆಟ್ ಅಲ್ಲಿ ಲಭ್ಯವಿರೋದ್ರಿಂದ ಇಟ್ ಕಿಲ್ಸ್ ಅವರ್ ಇಮ್ಯಾಜಿನೇಷನ್ ಆಲ್ಸೋ, ಇಟ್ ಕಿಲ್ಸ್ ಅವರ್ ಮೆಮರಿ ಪವರ್ ಆಲ್ಸೋ. ನಾವು ಇವತ್ತು ನೆನಪಿನ ಶಕ್ತಿಯನ್ನು ಸಹ ಹೆಚ್ಚಾಗಿ ಕಳ್ಕೊಳ್ತಾ ಇದ್ದೀವಿ. ನಮಗೆ ಇವತ್ತೆಲ್ಲ ನಾವು ಮೊಬೈಲ್, ನಮ್ಮ ಫೋನ್ ನಂಬರ್ ಏನು ಅಂತ ಹೇಳಿಕ್ ಬರ್ತಾ ಇಲ್ಲ ಇವತ್ತು. ಯಾಕಂದ್ರೆ ಅದು ಒಂದು ನೆಗೆಟಿವ್ ಇಂಪ್ಯಾಕ್ಟ್. ಯಾಕಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಯಾವ್ದು ಕ್ಲಿಕ್ ಮಾಡ್ತಾ ಇಲ್ಲ. ಜಸ್ಟ್ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ, ನೇಮ್ ಮೇಲೆ ಕ್ಲಿಕ್ ಮಾಡ್ತೀವಿ, ನಾವು ನಂಬರ್ ಗೊತ್ತಾಗೋದೇ ಇಲ್ಲ. ಇದೆಲ್ಲ ಏನಂದ್ರೆ ನಮ್ಮ ಒಂದು ನೆನಪಿನ ಶಕ್ತಿ ಆಗಿರ್ಬೋದು, ನಮ್ಮ ಒಂದು ಆಲೋಚನಾ ಶಕ್ತಿ ಆಗಿರ್ಬೋದು, ಒಂದು ಸೃಜನಾತ್ಮಕವಾಗಿರ್ಬೋದು, ಎಲ್ಲ ಎದರಿಂದ ನಾಶ ಆಗ್ತದೆ, ತಂತ್ರಜ್ಞಾನ ಬಳಸೋದ್ರಿಂದ ನಾಶ ಆಗ್ತದೆ. ಸೊ ಇಟ್ ಕಿಲ್ಸ್ ಅವರ್ ಇಮ್ಯಾಜಿನೇಷನ್ಸ್ ಆಗಿರ್ಬೋದು, ಆಮೇಲೆ ಇಟ್ ಕಿಲ್ಸ್ ಅವರ್ ಥಿಂಕಿಂಗ್ ಪವರ್ ಆಲ್ಸೋ, ದೆನ್ ಇವ್ರ ಕ್ರಿಯೇಟಿವಿಟಿನೂ ಆಗಿರ್ಬೋದು. ಇವೆಲ್ಲಗಳನ್ನ ನಾಶ ಮಾಡುವಂತ ಆಗಿರ್ಬೋದು. ದೆನ್ ಸೈಬರ್ ಕ್ರೈಮ್ಸ್, ಸೈಬರ್ ಅಪರಾಧಗಳು ಅಂತ ಹೇಳ್ತೀವಿ. ಸೈಬರ್ ಕ್ರೈಮ್ಸ್ ಮೀನ್ಸ್ ಹ್ಯಾಕಿಂಗ್ ಅಂಡ್ ಕ್ರ್ಯಾಕಿಂಗ್. So hacking cracking means both are interrelated, that is crimes. How they will do the crimes means they will enter the network and they will find out which network is very ಏನ್ ಹೇಳ್ಬೋದು ಅದಕ್ಕೆ, ವೀಕ್ ಇರ್ತದಲ್ಲ, ಯಾವ್ದು ನೆಟ್ವರ್ಕ್ ವೀಕ್ ಇರ್ತದಲ್ಲ, ಆ ನೆಟ್ವರ್ಕ್ ವೀಕ್ ಏನ್ ಮಾಡ್ತಾರೆ ಅವರು ಎಂಟರ್ ಆಗಿ ಅಲ್ಲಿ ಇರುವಂತ ಮಾಹಿತಿ, ದೇ ವಿಲ್ ಡಿಸ್ಟ್ರಾಯ್ ದ ಇನ್ಫಾರ್ಮೇಶನ್, ದೇ ವಿಲ್ ಸ್ಟೀಲ್ ದ ಇನ್ಫಾರ್ಮೇಶನ್. ಮಾಹಿತಿಯನ್ನು ಅವ್ರು ಏನ್ ಮಾಡ್ಕೋತಾರೆ, ಅಲ್ಲಿಂದ ಪಡ್ಕೊಳ್ತಾರೆ, ಮಾಹಿತಿಯನ್ನ ನಾಶ ಮಾಡ್ತಾರೆ, ತಮಗ್ ಬೇಕಾದಂತಹ ಮಾಹಿತಿಗಳನ್ನ ತಡ್ಕೊಳ್ತಾರೆ. ಇದೆಲ್ಲ ಏನು ಸೈಬರ್ ಕ್ರೈಮ್ಸ್, ಹ್ಯಾಕಿಂಗ್ ಅಂತ. ಈಗ ನೀವು ಸಾಕಷ್ಟು ಫೇಸ್ಬುಕ್ ಅಲ್ಲಿ ನೋಡ್ತೀರಿ, ಏನಂತಂದ್ರೆ ನನ್ನ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಹೇಳ್ತೀರಿ. ಹ್ಯಾಕ್ ಅಂತಂದ್ರೆ ನಿಮ್ಮ ಮಾಹಿತಿಯನ್ನ ಯಾರೋ ಪಡ್ಕೊಳ್ತಾ ಇದ್ದಾರೆ, ಸಮೋನ್ ಈಸ್ ಯುವರ್ ಗೆಟಿಂಗ್ ದ ಇನ್ಫಾರ್ಮೇಶನ್. ನಿಮ್ಮ ಮಾಹಿತಿನ ಯಾರೋ ಪಡ್ಕೊಂಡು ಏನ್ ಮಾಡ್ತಾರೆ, ಅವ್ರು ರಿಜಿಸ್ಟರ್ ಅದನ್ನ ಕಳೀತಾ ಇದ್ದಾರೆ ಅಥವಾ ಯಾರಿಗೂ ತಗೊಳ್ತಾ ಇದ್ದಾರೆ. ದೇ ಆರ್ ಡೌನ್ಲೋಡಿಂಗ್ ಯುವರ್ ಇನ್ಫಾರ್ಮೇಶನ್, ನಿಮ್ಮ ಮಾಹಿತಿಯನ್ನು ಅವರು ಪಡ್ಕೊಳ್ತಾ ಇದ್ದಾರೆ. ಅದೆಲ್ಲ ಇದರಲ್ಲಿ ಸೈಬರ್ ಅಪರಾಧಗಳಲ್ಲಿ ಬರ್ತದೆ. ದೆನ್ ಪ್ಲಗ್ಯಾರಿಸಮ್ ಅಂತಂದ್ರೆ ಇದು ನಿಮ್ಗೆ ನ್ಯೂ ಕಾನ್ಸೆಪ್ಟ್. ಕನ್ನಡದಲ್ಲಿ ಇದು ಕೃತಿ ಚೌರ್ಯ ಅಂತ ಬರ್ಕೊಳ್ರಿ. ಕೃತಿ ಚೌರ್ಯ, ಪ್ಲಗ್ಯಾರಿಸಮ್ ಮೀನ್ಸ್ ಬಾರೋಯಿಂಗ್ ದ other person's information and pretending as if own information. That is the plagiarism. ಕೃತಿ ಚೌರ್ಯ ಅಂತಂದ್ರೆ ಏನು ಅಂತಂದ್ರೆ, ಬೇರೆಯವರ ಮಾಹಿತಿಯನ್ನ ನೀವು ತಗೊಳ್ಳೋದು, ಬೇರೆಯವರು ಬರೆದಿಟ್ಟಿರುವಂತ ಸಾಹಿತ್ಯವನ್ನ ನೀವು ತಗೊಳ್ಳೋದು. ತಗೊಂಡು ಏನ್ ಮಾಡೋದು, ನಿಮ್ದೇ ಅಂತ ಹೇಳೋದು. ನೀವು ಬೇರೆ ಬುಕ್ಸ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಒಂದು ಇಂಟರ್ನೆಟ್ ಅಲ್ಲಿ ಇರ್ಬೋದು, ಮಾಹಿತಿ ಅವ್ರು ಬರ್ದಿರ್ತಾರೆ, ಅದನ್ನ ನೀವು ತಗೊಂಡು ನಿಮ್ಮ ಹೆಸರು ಹಾಕೊಳ್ಳೋದು, ನಾ ಬರ್ದೀನಿ ಅಂತ ಹೇಳಿ ಹಾಕೊಳ್ಳೋದು. ಅದು ಕೃತಿ ಚೌರ್ಯ ಅಂತ ಹೇಳ್ತಾರೆ. ಸ್ಟೀಲಿಂಗ್ ದ ಇನ್ಫಾರ್ಮೇಶನ್, ಸಿಂಪಲ್ ಮೀನಿಂಗ್ ನಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ಸ್ಟೀಲಿಂಗ್ ದ ಇನ್ಫಾರ್ಮೇಶನ್. ಮಾಹಿತಿಯನ್ನ ಏನ್ ಮಾಡೋದು, ಬೇರೆಯವರ ಮಾಹಿತಿ ನಮ್ದೇ ಅಂತ ಹೇಳೋದು. ಅದು ಅವ್ರದ್ದು ಇರ್ತದೆ, ಅದು ಆಕ್ಚುಲಿ ಓನ್ ಪ್ರಾಪರ್ಟಿ ಅವ್ರದ್ದು ಇರ್ತದೆ. ಆದ್ರೆ ಅವ್ರ ಪರ್ಮಿಷನ್ ಇರ್ಲಾರ್ದ್ರೆ ನಾವೇನ್ ಮಾಡೋದು, ಅವ್ರಿಗೆ ಗೊತ್ತಾಗ್ಲಾರಂಗ್ ತಗೊಂಡು ನಮ್ಮ ಹೆಸರು ಹಾಕೊಳ್ಳೋದು. ಅದೇನಂತ ಹೇಳ್ತೀವಿ ನಾವು, ಕೃತಿ ಚೌರ್ಯ ಅಂತ ಹೇಳ್ತೀವಿ. ಮೀನ್ಸ್
taking the others information, taking the others idea and pretending as it is our own information, that is the plagiarism. ಅಂದ್ರೆ ಬೇರೆಯವರ ಮಾಹಿತಿಗಳನ್ನ ತಗೊಳ್ಳೋದು, ಆಮೇಲೆ ಬೇರೆಯವರ ಮಾಹಿತಿ ತಗೊಂಡು ನಾವೇನ್ ಮಾಡೋದು ನಮ್ದೇ ಅಂತ ಹೇಳಿ ಹಾಕೊಳ್ಳೋದು. ಇದೆಲ್ಲ ರಿಸರ್ಚ್ ಅಲ್ಲಿ ಆಗ್ತದೆ. ನೀವು ಮುಂದೆ PhD ಮಾಡ್ಬೇಕಾದ್ರೆ ಯಾವ್ದೊಂದು MPhil ಮಾಡ್ಬೇಕಾದ್ರೆ ಎಲ್ಲ ಏನಾಗ್ತದೆ ಅಂತಂದ್ರೆ ಸಾಕಷ್ಟು ಇದೊಂದು ಪ್ಲೆಗ್ಯಾರಿಸಮ್ ಅನ್ನ ನೋಡ್ಬೋದು. ದೆನ್ ಹ್ಯಾಕಿಂಗ್ ಅಂಡ್ ಕ್ರ್ಯಾಕಿಂಗ್, ಅದೇ ಹೇಳಿದ್ರೆ ಇಲ್ಲಿವರೆಗೆ ದೇ ವಿಲ್ ಸ್ಟೀಲ್ ದ ಬೈ ಹ್ಯಾಕಿಂಗ್ ಅಂಡ್ ಕ್ರ್ಯಾಕಿಂಗ್, ಬೋತ್ ಆರ್ ಸೇಮ್. ಇವೆಲ್ಲ ಇಂಟರ್ ರಿಲೇಟೆಡ್ ಕಾನ್ಸೆಪ್ಟ್, ಇವೆಲ್ಲ ಒಂದಕ್ಕೊಂದು ಪೂರಕವಾದಂತಹ ಸಂಬಂಧ. ಇದೇನ್ ಮಾಡ್ಬೋದು ಅಂತಂದ್ರೆ ದೇ ವಿಲ್ ಎಂಟರ್ ದ ನೆಟ್ವರ್ಕ್ ಅಂಡ್ ದೇ ವಿಲ್ ಡಿಸ್ಟ್ರಾಯ್ ದ ಯುವರ್ ಪರ್ಸನಲ್ ಇನ್ಫಾರ್ಮೇಶನ್. ನಿಮ್ಮ ವೈಯಕ್ತಿಕವಾದಂತ ಮಾಹಿತಿಗಳನ್ನ ಅವ್ರು ಏನ್ ಮಾಡ್ತಾರೆ, ಅದನ್ನ ಡಿಸ್ಟ್ರಾಯ್ ಮಾಡ್ತಾರೆ. ಅಂಡ್ ದೆನ್ ದೇ ವಿಲ್ ಸ್ಟೀಲ್ ಯುವರ್ ಇನ್ಫಾರ್ಮೇಶನ್, ಪರ್ಸನಲ್ ಇನ್ಫಾರ್ಮೇಶನ್, ನಿಮ್ಮ ಮಾಹಿತಿಯನ್ನು ಅವ್ರು ಏನ್ ಮಾಡ್ಬೋದು, ಕಳು ಮಾಡ್ಬೋದು. ಇದೆಲ್ಲ ಹ್ಯಾಕಿಂಗ್ ಅಂಡ್ ಕ್ರ್ಯಾಕಿಂಗ್. ವೈರಸ್, ಈಗ ನೀವು ಎಷ್ಟೋ ನಿಮ್ಮ ಸರ್ವಿಸ್ಗೆ, ನಿಮ್ಮ ಸಿಸ್ಟಮ್ಸ್ ಕಂಪ್ಯೂಟರ್ಗಳಿಗೆ ವೈರಸ್ ಅಟ್ಯಾಕ್ ಆಗಿದೆ ಅಂತ ನೀವು ಹೇಳ್ಬೋದು. ವೈರಸ್ ಅಟ್ಯಾಕ್ ಆಗಿದ್ರೇನು ಅದೆಲ್ಲ ಫೈಲ್ಸ್ ಗಳನ್ನ ಏನ್ ಮಾಡ್ತಾರೆ, ಡಿಸ್ಟ್ರಾಯ್ ಮಾಡ್ತದೆ. ಅದೆಲ್ಲ ವೈರಸ್ ಇರೋದ್ರಿಂದ ಏನಾಗ್ತದೆ, ನಿಮ್ಮ ಮಾಹಿತಿಗಳು ಹಾಳಾಗುವಂತಹ ಚಾನ್ಸಸ್ ಇರ್ತದೆ. ನೆಕ್ಸ್ಟ್, ಇಟ್ ಮೇಕ್ಸ್ ಮೋರ್ ಪೀಪಲ್ ಆಂಟಿ ಸೋಷಿಯಲ್. ವ್ಯಕ್ತಿಗಳನ್ನ ಸಮಾಜ ವಿರೋಧಿಗಳನ್ನಾಗಿ ಮಾಡುತ್ತದೆ. ಬೈ ಡೂಯಿಂಗ್ ದ ಸೈಬರ್ ಕ್ರೈಮ್ಸ್ ಇಟ್ ಮೇಕ್ಸ್ ಮೋರ್ ಪೀಪಲ್ ಆಂಟಿ ಸೋಷಿಯಲ್. ಈಗ ವ್ಯಕ್ತಿಗಳನ್ನ ಏನ್ ಮಾಡ್ತದೆ ಅಂತಂದ್ರೆ ಸಮಾಜ ವಿರೋಧಿಗಳನ್ನಾಗಿ ಮಾಡ್ತದೆ. ಈಗಾಗಲೇ ಹೇಳಿದ ಹಾಗೆ ಸೈಬರ್ ಕ್ರೈಮ್ಗಳಲ್ಲಿ ವಿದ್ಯಾರ್ಥಿಗಳು ಅಥವಾ ವ್ಯಕ್ತಿಗಳು ಹೆಚ್ಚಾಗಿ ಪಾಲ್ಗೊಳ್ಳೋದ್ರಿಂದ ದೇ ಆರ್ ಬಿಕಮ್ ಆಂಟಿ ಸೋಷಿಯಲ್, ಸಮಾಜ ವಿರೋಧಿಗಳಾಗಿ ಇರ್ತಾರೆ. ದೆನ್ ಇಟ್ ಇನ್ಕ್ರೀಸ್ಡ್ ಲೋನ್ಲಿನೆಸ್. It gives, technology made us, it gives the feeling of loneliness. ವ್ಯಕ್ತಿಯನ್ನ ಏನ್ ಮಾಡ್ತದೆ ಅಂತಂದ್ರೆ ಏಕಾಂಗಿಯನ್ನಾಗಿ ಮಾಡ್ತದೆ. ಯಾಕೆ ಏಕಾಂಗಿ ಮಾಡ್ತದೆ ಅಂತಂದ್ರೆ, ಸೊ ಆಲ್ವೇಸ್ ಪರ್ಸನ್ ದೇ ಆರ್ ಬಿಸಿ ಇನ್ ದ ಯೂಸಿಂಗ್ ದ social networks, using the mobiles, he is neglecting his personal life, so it becomes the loneliness, it gives the feeling of loneliness. ಒಬ್ಬ ವ್ಯಕ್ತಿ ಸಾಮಾಜಿಕ ಇದು ಇರ್ತಾವಲ್ಲ, ನೆಟ್ವರ್ಕ್ಸ್ ಇರ್ತಾವಲ್ಲ, ಅಲ್ಲಿ ಹೆಚ್ಚಾಗಿ ಬ್ಯುಸಿ ಆಗಿರುತ್ತೆ. ತನ್ನ ರಿಯಲ್ ಲೈಫ್ ಏನು, ತನ್ನ ವೈಯಕ್ತಿಕ ಜೀವನ ಮರ್ತು ಬಿಟ್ಟಿರ್ತಾನೆ ಅವನು. ಅಲ್ಲೇ ಹೆಚ್ಚಾಗಿ ಟೈಮ್ಸ್ ಮಾಡೋದ್ರಿಂದ, ಆಮೇಲೆ ಮೊಬೈಲ್ ಗೇಮ್ಸ್ ಗಳನ್ನು ಆಡೋ ಮುಖಾಂತರ ಅದೇನಾಗ್ತದೆ ಅಂತಂದ್ರೆ ವ್ಯಕ್ತಿ ಏಕಾಂಗಿತನ ಅನ್ನುವಂತ ಫೀಲಿಂಗ್ ಅಲ್ಲಿ ಇರ್ತಾನೆ. ದೆನ್ ಇಟ್ ಮೇಕ್ಸ್ ಮೋರ್ ಪೀಪಲ್ ಲೇಸಿ. ನ್ಯಾಚುರಲಿ ಟೆಕ್ನಾಲಜಿ ಮೇಡ್ಸ್ ಅವರ್ ಲೈಫ್ ಇಸ್ ವೆರಿ ಲೇಸಿ. ನಾವೇನ್ ಬೆಳೆಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಸೋಮಾರಿತನ ಅನ್ನೋದು ಬೆಳೆಸ್ಕೊಳ್ತಾ ಇದ್ದೀವಿ. ಯಾಕಂತಂದ್ರೆ ಈಗ ನಾವು ಮಾಡುವಂತ ವರ್ಕ್ಸ್ ಯಾವ ಮಾಡ್ತಾ ಇದೆ, ಮಷಿನ್ಸ್ ಮಾಡ್ತಾ ಇದೆ. ಮಷಿನ್ ಮಾಡೋದ್ರಿಂದ ವಿ ಆರ್ ಲೀಡಿಂಗ್ ದ ವೆರಿ ಕಂಫರ್ಟೇಬಲ್ ಲೈಫ್. ನಾವು ಮಷಿನ್ಸ್ ಮಾಡೋದ್ರಿಂದ ನಾವು ಆರಾಮಾಗಿದ್ದೀವಿ. ಅದರ ಅರ್ಥ ಏನು, ಇಂಡೈರೆಕ್ಟ್ಲಿ ಇಟ್ ಡೆವಲಪಿಂಗ್ ದ ಲೇಸಿನೆಸ್ ಅಮಂಗ್ ದ ಪರ್ಸನ್ಸ್. ಏನ್ ಹೇಳ್ಬೋದು ಅಂತಂದ್ರೆ ಸೋಮಾರಿತನ ಬೆಳೆಸ್ತಾ ಇದೆ. ಯಾಕಂತಂದ್ರೆ ನಾವು ಮಾಡ್ಬೇಕಾದ ಕೆಲಸಗಳೇ ಇವತ್ತು ಮಷಿನ್ಸ್ ಮಾಡ್ತಾ ಇದ್ದೀವಿ. ಮಷಿನ್ ಮಾಡೋದ್ರಿಂದ ನಾವು ಆರಾಮಾಗಿ ಇರೋದ್ರಿಂದ ನಮ್ಮಲ್ಲಿ ಏನ್ ಬೆಳಿತಾ ಇದೆ ಅಂತಂದ್ರೆ ಸೋಮಾರಿತನ ಬೆಳ್ತಾ ಇದೆ. ಡಿಪೆಂಡೆನ್ಸಿ, ಅವಲಂಬಿತವಾಗಿದ್ದೇವೆ. ವಿ ಆರ್ ಡಿಪೆಂಡೆಂಟ್ ಆನ್ ದ ಸಚ್ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್, ಸಚ್ ಮಷೀನ್ಸ್. ನಾವು ಕೆಲವೊಂದು ಅವಲಂಬಿತವಾಗಿಬಿಟ್ಟಿವಿ. ಇದು ಬೇಕೇ ಬೇಕು, ಇದಿಲ್ಲ ಅಂದ್ರೆ ನಮ್ ಕೆಲಸ ಆಗಲ್ಲ ಅನ್ನೋದು ಅವಲಂಬಿತವಾಗಿ ಇದ್ಬಿಟ್ಟಿವಿ. ಅದು ಇಲ್ಲ ಅಂತಂದ್ರೆ ಹಿಂದಿನ ಜನರು ಆರಾಮಾಗೇ ಇದ್ರು, ಆದ್ರೆ ನಮಗೆ ಇವತ್ತೇನಾಗಿದೆ ಅಂತಂದ್ರೆ ನಾವು ಡಿಪೆಂಡ್ ಆಗ್ಬಿಟ್ಟಿವಿ. ಅದು ಒಂದು ನಮ್ಮ ಮಷಿನ್ಸ್ ಬೇಕು, ನನಗೆ ಫೋನ್ ಬೇಕೇ ಬೇಕು, ಇಲ್ಲ ಅಂತಂದ್ರೆ ನನ್ನ ಜೀವನಾನೇ ಇಲ್ಲ ಅನ್ನೋ ದೃಷ್ಟಿಯಿಂದ ನಾವೇನಾಗ್ಬಿಟ್ಟಿದೆ, ಅವಲಂಬಿತವಾಗಿದ್ವಿ. ದೆನ್ ಲೆಸ್ ವ್ಯಾಲ್ಯೂ ಇನ್ ಹ್ಯೂಮನ್ ವರ್ಕ್. ಮನುಷ್ಯನ ಕೆಲಸಕ್ಕೆ ಇವತ್ತು ಏನಾಗಿಲ್ಲ, ಅಷ್ಟೊಂದು ಮೌಲ್ಯಗಳು ಉಳಿದಿಲ್ಲ. ಸೊ ಇನ್ಸ್ಟೆಡ್ ಆಫ್ ಹ್ಯೂಮನ್ಸ್ ನಾವು ರೋಬೋಟ್ಸ್ ಆರ್ ವರ್ಕಿಂಗ್, ದೆನ್ ಮಷಿನ್ಸ್ ಆರ್ ವರ್ಕಿಂಗ್. ಸೊ ಆಟೋಮೆಟಿಕ್ಲಿ ಲೆಸ್ ವ್ಯಾಲ್ಯೂ ಗಿವ್ಸ್ ಇನ್ ಟು ಹ್ಯೂಮನ್ ವರ್ಕ್. ಮಷಿನ್ಸ್ಗಳು ಮಾಡೋದೇ, ರೋಬೋಟ್ಸ್ಗಳು ಕೆಲಸ ಮಾಡೋದ್ರಿಂದ ಯಾರಿಗೆ ಇವತ್ತು ಬೆಲೆ ಇಲ್ಲ ಅಂತಂದ್ರೆ ಮನುಷ್ಯರಿಗೆ ಇವತ್ತೇನಾಗ್ತಾ ಇದೆ, ಬೆಲೆ ಇಲ್ಲ. ಸೊ ಲಾಸ್ಟ್ಲಿ ಇಟ್ ಡಿಕ್ಲೈನಿಂಗ್ ದ ರೈಟಿಂಗ್ ಸ್ಕಿಲ್ಸ್. ಬರವಣಿಗೆ ಕಡಿಮೆ ಆಗಿದೆ. ಇದು ನಾವಿವತ್ತು ಬರಿತಾ ಇಲ್ಲ. ಇವತ್ತು ನೋಡ್ರಿ ಎಲ್ಲ ಮೊಬೈಲ್ ಅಲ್ಲಿ ಟೈಪ್ ಮಾಡ್ತಾ ಇದ್ದೀವಿ, ಮೊಬೈಲ್ ಅಲ್ಲಿ ನಾವು ಹೇಳ್ತಾ ಇದೀವಿ. ನಾವು ಯಾವಾಗ್ಲೂ ಪೆನ್ನು ಪೇಪರ್ ಇಟ್ಕೊಂಡು, ಯಾಕಂದ್ರೆ ಇನ್ ಪಾಸಿಟಿವ್ ಇಂಪ್ಯಾಕ್ಟ್ ವಾಟ್ ಇಸ್ ಇಟ್ ಮೇಡ್ ಅಸ್ ಪೇಪರ್ಲೆಸ್ ಎನ್ವೈರನ್ಮೆಂಟ್. ಪೇಪರೇ ಬಳಸಂಗಿಲ್ಲ ನಾವು. ಪೇಪರ್ ಬಳಸ್ತಾ ಇಲ್ಲ ಅಂತಂದ್ರೆ ಪೆನ್ನನ್ನು ಬಳಸೋದಿಲ್ಲ. ಹಿಂಗಾಗಿ ರೈಟಿಂಗ್ ಸ್ಕಿಲ್ಸ್ ಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ, ಇವತ್ತು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಬರೆಯೋದನ್ನ, ಬರವಣಿಗೆ ಇವತ್ತು ಏನಾಗ್ತಾ ಇದೆ, ಕಡಿಮೆ ಆಗ್ತದೆ. ಸೊ ದಟ್ ಇಸ್ ದ ನೆಗೆಟಿವ್ ಇಂಪ್ಯಾಕ್ಟ್ ಇನ್ ಸೋಷಿಯಲ್, ಕಲ್ಚರಲ್ ಆಸ್ ವೆಲ್ ಆಸ್ ದ ಎಕನಾಮಿಕ್. ಇವೆಲ್ಲಗಳನ್ನ ಪಾಯಿಂಟ್ಸ್ಗಳನ್ನ ಪಾಸಿಟಿವ್ ಇಂಪ್ಯಾಕ್ಟ್ ಅಂದಾಗ ಪಾಸಿಟಿವ್ ಬರೀರಿ, ಜೊತೆಗೆ ನೆಗೆಟಿವ್ ಸಹ ಬರೀರಿ. ಅದಕ್ಕೆ ನಾವು ಟೆಕ್ನಾಲಜಿಗಳನ್ನ
ಬಳಸದೇ ಇರಕ್ಕಾಗೋದಿಲ್ಲ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಯೂಸ್ ದ ಟೆಕ್ನಾಲಜಿ ಇನ್ ವೆರಿ ಲಿಮಿಟೆಡ್. ಅದನ್ನೇನ್ ಬಳಸಬೇಕು ಅಂತಂದ್ರೆ ನಾವು ಲಿಮಿಟ್ ಅಲ್ಲಿ ಬಳಸಬೇಕು. ವಿ ಹ್ಯಾವ್ ಟು ಇನ್ ದ ಕಂಟ್ರೋಲ್ ಎನ್ವೈರನ್ಮೆಂಟ್, ಒಂದು ನಿಯಂತ್ರಿತ ವಾತಾವರಣದಲ್ಲಿ ನಾವು ಅದನ್ನ ಬಳಸಿದ್ರೆ ಏನಾಗ್ತದೆ ಅಂತಂದ್ರೆ ಅದನ್ನ ನಾವು ಚೆನ್ನಾಗಿ ಬಳಸ್ಕೋಬಹುದು ಅಂತ ಹೇಳ್ಬೋದು. ಓಕೆ ಸ್ಟೂಡೆಂಟ್ಸ್, ಇದು ಅರ್ಥ ಆಯ್ತಾ ತಮ್ಗೆ? Yes, ma'am. Yes, ma'am. Okay, students. Thank you, students. Now I will Thank come. Okay, thank you, students. Thank you, ma'am. Thank you. Bye. Thank you, ma'am. Thank you, ma'am. Thank you. Bye.